ಹಾಯ್ ಮಕ್ಕಳೇ ಈ ಒಂದು ಸಮತಟ್ಟಾದ ಈ ಮೇಲ್ಮೈ ಏನಿದೆ, ಈ ಸಮತಲ ಏನಿದೆ, ಈ ಸಮತಲ ಏನನ್ನ ಹೊಂದಿರ್ತವೆ? ಬಿಂದುಗಳನ್ನ ಹೊಂದಿರುತ್ತೆ. ಹೌದಲ್ಲ? ಎಷ್ಟು ಬಿಂದುಗಳಿರ್ತವೆ? ಬೇಕಾದಷ್ಟು ಬಿಂದುಗಳಿರ್ತವೆ, ಸಿಕ್ಕಾಪಟ್ಟೆ ಬಿಂದುಗಳಿರ್ತವೆ. ಹೌದಲ್ಲ? ಎಸ್, ನಾ ಇಲ್ಲಿ 2 ಬಿಂದುಗಳನ್ನ ಗುರ್ತಿದ್ದೀನಿ. 2 ಬಿಂದುಗಳ ಇಲ್ಲ ಮಕ್ಕಳೇ, ಇವುಗಳ ನಡುವೆನೂ ಕೂಡ ಸಾಕಷ್ಟು ಬಿಂದುಗಳಿರ್ತವೆ, ತುಂಬಾ ಬಿಂದುಗಳಿರ್ತವೆ. ಆ ಒಂದು ಸಮತಲದಲ್ಲಿರೋ ಎಲ್ಲಾ ಬಿಂದುಗಳನ್ನ ಎಣಿಸಕ್ ಆಗುತ್ತದೆಯೇ? ಖಂಡಿತ ಆಗೋದಿಲ್ಲ ಮಕ್ಕಳೇ. ಸೊ ಹೀಗೆ ಅಲ್ಲೊಂದು ವಸ್ತುಗಳನ್ನ ನಾವು ಎಣಿಸಕ್ ಆಗ್ಲೇ ಇಲ್ಲ ಅಂತಂದ್ರೆ ಅದಕ್ಕೊಂದು ಪದ ಬಳಸ್ತೀವಿ, ತುಂಬಾ ಎಣಿಸಕ್ ಆಗಲ್ಲ ಅಂದ್ರೆ ತುಂಬಾ ಇದಾವೆ. ಎಣಿಸಕ್ ಆಗ್ತಾನೆ ಇಲ್ಲ ಅಂದ್ರೆ ಏನಂತ ಹೇಳ್ತಾರೆ? ಎಷ್ಟಿದಾವೆ ಅಂತ ಹೇಳ್ತಾರೆ? ಅಸಂಖ್ಯಾತವಾಗಿದಾವೆ ಅಂತ ಹೇಳ್ತೀವಿ. ಎಣಿಸೋಕೆ ಆಗ್ಲಿಲ್ಲ ಅಂದ್ರೆ ಅಸಂಖ್ಯಾತವಾಗಿದಾವೆ ಅಥವಾ ಅಪರಿಮಿತವಾಗಿದಾವೆ ಅಂತ ಹೇಳ್ತೀವಿ. ಸೊ ಒಂದು ಸಮತಲದಲ್ಲಿ ಏನ್ ಈ ಸಮತಲ ಇದೆ, ಸಮತಲದಲ್ಲೂ ಎಲ್ಲಾ ಬಿಂದುಗಳನ್ನ ಎಣಿಸಕ್ ಆಗುತ್ತಾ? ಇಲ್ಲ ಮಕ್ಕಳೇ, ಎಲ್ಲಾ ಬಿಂದುಗಳನ್ನ ಎಣಿಸಕ್ ಆಗಲ್ಲ. ನಾ ಇಲ್ಲೇನೆ 2 ಬಿಂದು ಗುರ್ಸಿದ್ದೇನೆ, ಆಯ್ತಾ? ಇಲ್ಲೂ ಎಣಿಸಬಹುದು. ಆದ್ರೆ ಈ 2 ಬಿಂದು ಏನಿದಾವೆ ಇವುಗಳ ನಡುವೆ ಇನ್ನೂ ಬೇಕಾದಷ್ಟು ಇರ್ತವೆ. ಎಲ್ಲವನ್ನೂ ಎಣಿಸಕ್ ಆಗುತ್ತಾ? ಎಲ್ಲವನ್ನೂ ಗುರ್ಸಕ್ ಆಗುತ್ತಾ? ಎಲ್ಲವನ್ನೂ ಗುರ್ಸಕ್ ಆಗಲ್ಲ, ಎಲ್ಲವನ್ನೂ ಎಣಿಸಕ್ ಆಗಲ್ಲ. ತುಂಬಾ ಬಿಂದುಗಳನ್ನ ಒಂದು ಸಮತಲ ಹೊಂದಿರುತ್ತೆ. ಹೀಗೆ ಅವನು ಎಣಿಸಕ್ ಆಗಿಲ್ಲ ಅಂದ್ರೆ ಏನಂತ ಹೇಳ್ತೀವಿ ನಾವು? ಅಪರಿಮಿತವಾಗಿದ್ದಾವೆ ಅಥವಾ ಅಸಂಖ್ಯಾತವಾಗಿದ್ದಾವೆ ಅಂತ ಹೇಳ್ತವೆ. ಓಕೆ ರೈಟ್. ಸರಿ, ಈ ಬಿಂದು ಇಂಗ್ಲಿಷ್ ಅಲ್ಲಿ ಏನಂತ? ಈ ಬಿಂದುಗೆ ಪಾಯಿಂಟ್ ಅಂತ ಹೇಳ್ತಾರೆ. ಇದಕ್ಕೆ ಬಿಂದು ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಪಾಯಿಂಟ್ ಅಂತ ಹೇಳ್ತೀವಿ. ಏನ್ ಈ ಬಿಂದು ಅಂದ್ರೆ ಏನು? ಏನ್ ಈ ಬಿಂದು ಅಂದ್ರೆ? ಬಿಂದು ಅಂದ್ರೆ ಅದೊಂದು ಚುಕ್ಕಿ. ಅದು ಇಲ್ಲಿದೆಯಾ? ಇದ್ದ ಹಾಗೆ ನಾವು ಕಲ್ಪಿಸ್ಕೊಳ್ತೀವಿ ಮಕ್ಕಳೇ. ನಾವು ಗಣಿತದಲ್ಲಿ ಆಯ್ತಾ ಇದ್ದ ಹಾಗೆ ಕಲ್ಪಿಸ್ಕೊಳ್ತೇವೆ. ಆಯ್ತಾ? ಇದಕ್ಕೆ ಗಾತ್ರ ಇದೆಯಾ? ದಪ್ಪ ಇಲ್ಲ. ಇದು ಗಾತ್ರವನ್ನ ಹೊಂದಿಲ್ಲ. ಹೋಗ್ಲಿ, ಉದ್ದ ಇಲ್ಲ, ಉದ್ದನೂ ಇಲ್ಲ, ಗಾತ್ರನೂ ಇಲ್ಲ. ಸೊ ಉದ್ದವನ್ನು ಹೊಂದಿಲ್ಲದೆ ಇರುವಂತಹ, ಗಾತ್ರವನ್ನು ಕೂಡ ಹೊಂದಿಲ್ಲದೆ ಇರೋ ಒಂದು ಈ ಕಾಲ್ಪನಿಕ ಚುಕ್ಕಿ ಇದೆ. ಜಸ್ಟ್ ಇಮ್ಯಾಜಿನೇಷನ್. ಇಲ್ಲೊಂದು ಬಿಂದು ಇದೆ ಅಂತ ಅನ್ಕೋತೀವಿ, ಹಾಗಾಗಿ ಇದನ್ನ ಒಂದು ಕಲ್ಪನೆ ಅಂತ ಹೇಳ್ತಾರೆ. ಈ ಕಾಲ್ಪನಿಕ ಚುಕ್ಕಿಯನ್ನ ನಾವೇನಂತ ಕರಿತೀವಿ? ಏನಂತಾರೆ? ಬಿಂದು ಅಂತ ಹೇಳ್ತೀವಿ ಮಕ್ಕಳೇ. ಸೊ ಒಂದು ಬಿಂದು, ಸೊ ಬೋರ್ಡ್ ಮೇಲೆ ಬರ್ದಿದ್ದಾರೆ, ಇದು ಬಿಂದು ಅಂತ ಕರೀತಾರ. ಇದು ಆಕ್ಚುಲಿ ದಪ್ಪ ಇದೆ ಅಲ್ಲ? ಹೌದು, ಇದು ದಪ್ಪ ಇದೆ. ಆದ್ರೆ ಒಂದು ಬಿಂದು ಅಂದ್ರೆ ಎಷ್ಟಿರುತ್ತೆ ಅಂದ್ರೆ, ನೀನು ಒಂದು ಸೂಜಿಯನ್ನ ತೆಗೆದುಕೊಂಡು ಒಂದು ಪೇಪರ್ ನ ಜಸ್ಟ್ ಹಿಂಗಂದ್ರೆ ಏನಾಗುತ್ತೆ? ಪೇಪರ್ ತೂತ ಆಗುತ್ತಲ್ವಾ? ತೂತು ಎಷ್ಟು ಚಿಕ್ಕದಿರುತ್ತೋ ಅದಕ್ಕಿಂತನೂ ಚಿಕ್ಕದಾಗಿರ್ತವೆ ಬಿಂದುಗಳು. ಸುಮ್ನೆ ಹಾಗೆ ಕಲ್ಪಿಸ್ಕೊಳ್ಳಿ. ಒಂದು ಪೇಪರ್ ಮೇಲೆ ಒಂದು ಸಣ್ಣ ಸೂಜಿಯನ್ನು ತಾನು ಚುಚ್ಚಿದ್ರೆ ತೂತು ಆಗುತ್ತಲ್ಲ, ಚಿಕ್ಕದಾಗಿರುತ್ತೆ, ದೊಡ್ಡದಾಗಿರುತ್ತಾ? ಅದಕ್ಕಿಂತನೂ ಅದೇ ಚಿಕ್ಕದಾಗಿರುತ್ತೆ, ಅದಕ್ಕಿಂತಲೂ ಚಿಕ್ಕದಾಗಿರುತ್ತೆ ಆ ಒಂದು ಬಿಂದು. ಆಯ್ತಾ? ಆದ್ರೆ ಕಾಣಲ್ಲ ಅಂತ ಒಂಚೂರು ದಪ್ಪರಾಗಿ ಇಟ್ಟಿದೀವಿ ಅಷ್ಟೇ. ಆಯ್ತಾ? ಸೊ ಹಾಗಾಗಿ ಬಿಂದುಗೆ ಗಾತ್ರ ಇದೆ ಇರುತ್ತಾ? ಇಲ್ಲ. ದಪ್ಪನೂ ಇರಲ್ಲ, ಉದ್ದ ಇಲ್ಲ. ಸೊ ಉದ್ದನೂ ಇರಲ್ಲ, ಗಾತ್ರನೂ ಇಲ್ಲ. ಅಳಿಯಕ್ಕಾಗುತ್ತಾ? ಇಲ್ಲ. ಉದ್ದನೂ ಇಲ್ಲ, ಗಾತ್ರನೂ ಇಲ್ಲ ಅಂದ್ರೆ ಹೇಗೆ ಅಳಿಯಕ್ಕಾಗತ್ತೆ? ಹೀಗೆ ಉದ್ದನೂ ಇಲ್ಲದೆ ಇರುವಂತಹ, ಗಾತ್ರವೂ ಇಲ್ಲದೆ ಇರುವಂತಹ ಈ ಒಂದು ಕಾಲ್ಪನಿಕ ಚುಕ್ಕಿಯನ್ನ ನಾವೇನಂತ ಕರಿತೀವಿ? ಬಿಂದು ಅಂತ ಹೇಳ್ತೇವೆ. ಓಕೆನಾ? ರೈಟ್ ಮಕ್ಳೇ. ಸರಿ, ಹಾಗಾದ್ರೆ ಇಲ್ಲಿ ಈ ಒಂದು ಬೋರ್ಡ್ ಮೇಲೆ ಸಾಕಷ್ಟು ಬಿಂದುಗಳಿದಾವೆ. ಅವ್ನು ಹೇಗ್ ಗುರುತಿಸೋದು? ನನಗೆ ಯಾವೋ ಕೆಲವು ಬಿಂದು ಗುರುತಿಸ್ಬೇಕಪ್ಪ, ಈ ಬಿಂದು ಗುರುತಿಸ್ಬೇಕು. ಹೇಗ್ ಗುರುತಿಸ್ತೀರಾ ಬಿಂದುನ? ಅದಕ್ಕೆ ಹೆಸರಿಡ್ತೀರಾ? ಹೌದಾ? ಹೆಸರಿಡ್ಬೇಕಾ? ಹೌದಲ್ವಾ? ಹೌದು ಮಕ್ಕಳೇ. ಸೊ ನಮ್ ಸುತ್ತಮುತ್ತ ವಸ್ತುಗಳು ಇರ್ಬೋದು, ವ್ಯಕ್ತಿಗಳು ಇರ್ಬೋದು, ಅವುಗಳಿಗೆ ನಾವೇನ್ ಮಾಡಿದೀವಿ? ಹೆಸರಿಟ್ಟಿದೀವಿ. ಯಾಕೆ ಬೇಕು ಹೆಸರು? ಗುರ್ತಿಸೋದಿಕ್ಕೆ. ಹೋಗಿ ನಿಮಗೆ ಉದಾಹರಣೆಗೆ ಹೇಳಾದ್ರೆ, ನಿಮಗೆ ಹೋಗಪ್ಪ ಅದ್ ತಗೊಂಡ್ ಬಾ ಅಂದ್ರೆ ಏನ್ ತಗೊಂಡ್ ಬರ್ತೀರಿ ಅಲ್ವಾ? ಅಲ್ಲಿಗೆ ಹೋಗು ಅಂದ್ರೆ ಎಲ್ಲಿಗೆ ಅಂತ ಹೋಗ್ತೀರಿ? ಅವ್ರನ್ನ ಕರ್ದ್ ಬಾ ಅಂದ್ರೆ ಯಾರನ್ನ ಅಂತ ಕರ್ದು ಬರ್ತೀರಿ? ಹೌದಲ್ಲ? ಅಲ್ಲಿ ಯಾರೋ ಒಬ್ಬಿದ್ದ ಅಂದ್ರೆ ಓ ಮಾಸ್ಟರ್ ಅವ್ರನ್ನ ಹೇಳ್ತಾ ಇದಾರೆ, ಅವ್ರನ್ನ ಕರ್ಕೊಂಬರ್ರಿ ಅಂತಿದ್ದಾರೆ ಅಂತ ಹೇಳ್ಬೋದು. ಒಂದ್ ಸಂತೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಸುಮ್ನೆ ಈ ಕೈ ತೋರಿಸಿ ಅವ್ರನ್ನ ಕರ್ಕೊಂಬ ಅಂದ್ರೆ ಯಾರನ್ನ ಅಂತ ಕರ್ಕೊಂಡ್ ಬರ್ತೀರಿ ಅಲ್ವಾ? ಸಂತೆಯಲ್ಲೋ ಜಾತ್ರೆಯಲ್ಲೋ 100 ಜನ ಇರ್ತಾರೆ, 1000 ಜನ ಇರ್ತಾರೆ. ಹೌದಲ್ಲ? ಸೊ ಹಾಗಾಗಿ ಅವ್ರನ್ನ ಕರ್ಕೊಂಬ ಅನ್ನಕ್ಕಿಂತ ಏನ್ ಹೇಳ್ಬೇಕು? ಅವ್ರ ಹೆಸರು ಹೇಳ್ಬೇಕು. ಹಾಗೆ ಸೊ ವಸ್ತುಗಳಿಗೆ, ವ್ಯಕ್ತಿಗಳನ್ನ ಗುರುತಿಸಬೇಕು ಅಂದ್ರೆ ನಮಗೆ ಏನ್ ಬೇಕು? ಹೆಸರು ಬೇಕು. ಹಾಗೆ ಈ ಸಮತಲದಲ್ಲಿರುವಂತಹ ಈ ಬಿಂದುಗಳನ್ನ ಗುರುತಿಸಬೇಕು ಅಂದ್ರೆ ಏನ್ ಬೇಕು? ಹೆಸರುಗಳು ಬೇಕು. ಏನಂತ ಹೆಸರು ಕೊಡ್ತೀರಿ ಬಿಂದುಗೆ? ಅಂದ್ರೆ ಕ್ಯಾಪಿಟಲ್ ಇಂಗ್ಲಿಷ್ ವರ್ಣಮಾಲೆ. ಮಕ್ಕಳೇ, ಇವಕ್ಕೆ ಹೆಸರು ಹೇಗ್ ಕೊಡ್ತೀವಪ್ಪ ಅಂದ್ರೆ, ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದಾವೆ? 26 ಅಕ್ಷರ ಏನಿದಾವೆ. ಆ 26 ಅಕ್ಷರಗಳನ್ನ ಇವುಗಳಿಗೆ ಹೆಸರು ಕೊಡೋದಕ್ಕೆ ಬಳಕೆ ಮಾಡ್ಕೋತೀವಿ. ಉದಾಹರಣೆಗೆ ಈ ಬಿಂದುಗೆ ಏನಂತ ಹೆಸರು ಕೊಡೋಣ? ಎ.
ಇಂಗ್ಲಿಷ್ ಅಕ್ಷರಗಳನ್ನ ಎರಡು ರೀತಿ ಬರಿತೀವಲ್ವಾ, ಒಂದು ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್. ಸೊ ಇದಕ್ಕೆ ಯಾವ ತರ ಹೇಳಿ? ಹೌದು, ಯಾವಾಗ್ಲೇ ಆಗಿರ್ಲಿ ನಾವು ಈ ಬಿಂದುಗಳು ಏನಿದಾವೆ ಬಿಂದುಗಳನ್ನ ಕ್ಯಾಪಿಟಲ್ ಲೆಟರ್ ಅಲ್ಲೇ ಹೆಸರು ಕೊಡ್ಬೇಕು. ಸ್ಮಾಲ್ ಲೆಟರ್ ಯೂಸ್ ಮಾಡ್ತೀರಾ? ಬೇಡ ಮಕ್ಕಳ. ಸೊ ಕ್ಯಾಪಿಟಲ್ ಲೆಟರ್ಸ್ ಈ ಬಿಂದುನ ಎ ಅಂತ ಕರೆಯೋಣ, ಈ ಬಿಂದುಗೆ ಸಿ ಅಂತ ಕರಿತೀರಾ? ಆಯ್ತು, ಸಿ ಅಂತ ಕರೀರಿ. ಇಲ್ಲೊಂದು ಬಿಂದು ಇದೆ, ಇದಕ್ಕೆ ಡಿ ಅಂತ ಕರೀತೀರಾ? ಆಯ್ತು. ಈ ಬಿಂದುಗೆ ಏನಂತ ಹೆಸರು ಕೊಡೋಣ? ಝಡ್ ಅಂತ ಕೊಡ್ತೀರಾ? ಆಯ್ತು. ಈ ಬಿಂದುಗೆ ಏನಂತ ಹೆಸರು ಕೊಡ್ಲಿ? ಕ್ಯೂ ಅಂತ ಹೆಸರು ಕೊಡಿ. ಇಲ್ಲಿರೋ ಬಿಂದುಗೆ ಏನಂತ ಹೆಸರು ಕೊಡಿ? ಕೊಡೋಣ? ಜಿ ಅಂತ ಹೆಸರು ಕೊಡಿ. ಹೀಗೆ ಅಪ್ಪ ಒಂದು ಸಮತಲದಲ್ಲಿರುವಂತಹ ಬಿಂದುಗಳು ಏನಿದಾವೆ ಆ ಬಿಂದುಗಳನ್ನ ನಾವು ಈ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳಿಂದ ಹೆಸರನ್ನ ಕೊಡ್ತೇವೆ. ಓಕೆ ಮಕ್ಳ, ಯಾರು ಅನುಮಾನ ಇಲ್ಲಲ್ಲ? ಎಸ್, ಹಾಗಾದ್ರೆ ಮುಂದಕ್ಕೆ ಹೋಗೋಣ. ಈಗ ಉದಾಹರಣೆಗೆ ಈಗ ಹೇಳಿದ್ರಿ ನೀವು, ಒಂದು ಸಮತಲ, ಒಂದು ಮೇಲ್ಮೈ ಅಂದ್ರೆ ಅದು ಏನನ್ನ ಹೊಂದಿರುತ್ತೆ? ಬಿಂದುಗಳನ್ನ ಹೊಂದಿರುತ್ತೆ. ಹೌದಲ್ಲ? ಬಿಂದುಗಳನ್ನ ಹೊಂದಿರುತ್ತೆ. ಸೊ ಈ ಬಿಂದುಗೆ ಏನಂತ ಹೆಸರು ಕೊಡೋಣ? ಝಡ್ ಅಂತ ಕೊಡೋಣ. ಆಯ್ತು. ಈ ಬಿಂದುಗೆ ಏನಂತ ಹೆಸರು ಕೊಡ್ಲಿ? ವೈ ಅಂತ ಕರಿ. ಈ ಬಿಂದುಗೆ ಏನಂತ ಹೆಸರು ಕೊಡ್ಲಿ? ಎಂ ಅಂತ ಕರೀರಿ. ಈ ಬಿಂದುಗೆ ಏನಂತ ಹೆಸರು ಕೊಡ್ಲಿ? ಪಿ ಅಂತ ಹೆಸರು ಕೊಡಿ. ಈಗ ಈ ಎಲ್ಲಾ ಬಿಂದುಗಳನ್ನ ಏನ್ ಮಾಡೋಣ? ಕೂಡಿಸ್ಬೇಡ. ಈ ಎಲ್ಲಾ ಬಿಂದುಗಳನ್ನ ಹೀಗೆ ಕೂಡ್ಸೋಣ. ಸೊ ಕೂಡ್ಸೋವಾಗ ಆದಷ್ಟು ನೀವು ಅಳತೆ ಪಟ್ಟಿ ಬಳಸಿದ್ರೆ ಉತ್ತಮ, ಆಯ್ತಾ? ಸೊ ಅಳತೆ ಪಟ್ಟಿ ಸ್ಕೇಲ್ ನ ಬಳಸಿ ಇದನ್ನ ಕೂಡಿಸಿದಾಗ ನಮಗೆ ಏನ್ ದೊರೀತು? ಒಂದು ಲೈನ್ ಸಿಕ್ತು. ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಲೈನ್ಗೆ ಎಸ್ ಎಂತಾರೆ ಗೆರೆ. ಹೌದಲ್ಲ? ಎಸ್, ಗೆರೆ ಅಂತೀವಿ ಅಥವಾ ರೇಖೆ ಅಂತಾನು ಕೂಡ ಹೇಳ್ತೀವಿ. ಹೆಚ್ಚಾಗಿ ನಾವು ರೇಖೆ ಅನ್ನುವಂತಹ ಒಂದು ಪದವನ್ನ ನಾವು ಬಳಸ್ತೇವೆ. ಸೊ ಅಂದ್ರೆ ಬಿಂದುಗಳನ್ನೆಲ್ಲ ಸೇರಿಸ್ತಾ ಹೋದ್ರೆ, ಬಿಂದುಗಳನ್ನ ಸೇರಿಸಿದ್ರೆ ನಮಗೆ ಏನ್ ದೊರೆಯುತ್ತೆ? ಹೌದು, ರೇಖೆ ದೊರೆಯುತ್ತೆ, ನಮಗೆ ಲೈನ್ ದೊರೆಯುತ್ತೆ. ಆಡ್ ಭಾಷೆಯಲ್ಲಿ ಗೆರೆ ಅಂತ ಹೇಳ್ತೀವಿ. ಹೌದಲ್ವಾ ಮಕ್ಳ? ಎಸ್, ಈ ಉದಾಹರಣೆಗೆ ನೋಡಿ, ಇಲ್ಲಿ ಕೆಲವು ಬಿಂದುಗಳಿದಾವೆ, ಹಾಗೆ ಇಲ್ಲೂ ಕೆಲವು ಬಿಂದುಗಳಿದಾವೆ. ಈ ಬಿಂದುಗಳನ್ನ ಸೇರಿಸೋಣವಾ? ಸೇರ್ಸೋಣ. ಎಸ್, ಓಕೆ, ಸೇರಿಸಿ. ಆಯ್ತಾ? ಬನ್ನಿ, ಬನ್ನಿ. ಅಲ್ಲಿ ಎರಡು ಉದಾಹರಣೆಗಳಿದಾವೆ. ಈ ಬಿಂದುವಲ್ಲಿರೋ ಈ ಬಿಂದುಗಳನ್ನ ಸೇರಿಸಿ. ಸೇರಿಸ್ತಾ ಹೋಗಿ ಎಲ್ಲಾ ಬಿಂದುಗಳನ್ನ ಸೇರಿಸಿ. ಹಾಗೆ ಈ ಬಿಂದುಗಳನ್ನು ಕೂಡ ಸೇರಿಸಿ. ಇರ್ಲಿ, ಸೇರಿಸಿ, ಏನಾಗೋದಿಲ್ಲ. ಸೊ ಬಿಂದುಗಳನ್ನ ಸೇರಿಸಿದ್ರೆ ಏನ್ ದೊರೆಯುತ್ತೆ ಅಂತ ಹೇಳಿದ್ರೆ? ಹೌದು, ಬಿಂದುಗಳನ್ನ ಸೇರಿಸಿದ್ರೆ ನಮ್ಗೆ ಏನ್ ದೊರೆಯುತ್ತೆ? ಲೈನ್ ದೊರೆಯುತ್ತೆ, ರೇಖೆ ದೊರೆಯುತ್ತೆ. ಹೌದಲ್ಲ? ಸೊ ಈ ಲೈನ್ ಏನಂತ ಕರಿತೀರಿ? ಇದು ಹೇಗಿದೆ ಲೈನು? ಸ್ಟ್ರೈಟ್ ಇದೆ ಅಲ್ಲ, ನೇರವಾಗಿದೆ ಅಲ್ಲ? ಹೀಗೆ ಬಿಂದುಗಳನ್ನ ಸೇರಿಸಿದಾಗ ನಮಗೆ ನೇರವಾದ ರೇಖೆ ಸಿಕ್ಕಿರ ರೇಖೆಗೆ ಏನಂತ ಕರೀತಾರೆ? ಏನಂತಾರೆ? ನೇರ ಇದೆ ಅಲ್ಲ? ಈ ರೇಖೆ ನೇರ ಇರೋದ್ರಿಂದ ಈ ರೇಖೆಯನ್ನ ನೇರ ರೇಖೆ ಅಂತ ಹೇಳ್ಬೋದು. ಅಥವಾ ಇನ್ನೂ ಒಂದು ಪದ ಇದೆ ಮಕ್ಕಳೇ, ಜಾಸ್ತಿ ಬಳಸ್ತೀವಿ, ಅದನ್ನ ಸರಳ ಅಂತ ಹೇಳ್ತಾರೆ. ಆಯ್ತಾ? ಬಿಂದುಗಳನ್ನ ಸೇರಿಸಿದಾಗ ಏನ್ ದೊರೆಯುತ್ತೆ ಅಂತ ಹೇಳಿದ್ರೆ? ಏನ್ ದೊರೆಯುತ್ತೆ? ರೇಖೆ ದೊರೆಯುತ್ತೆ. ಆಯ್ತಾ? ಸೊ ಈ ಬಿಂದುಗಳನ್ನ ಸೇರಿಸಿದಾಗ ನಮ್ಗೆ ಏನ್ ದೊರೀತು? ಸರಳ ರೇಖೆ ದೊರೀತು. ಹೌದಲ್ಲ? ಅದೇ ಈ ಬಿಂದುಗಳನ್ನ ಸೇರಿಸಿದಾಗ ನನಗೆ ಏನ್ ಸಿಕ್ತು? ಇಲ್ಲೂ ಕೂಡ ರೇಖೆ ಸಿಕ್ಕಿದಲ್ಲ? ಈ ರೇಖೆ ಹೇಗಿದೆ? ಸರಳವಾಗಿದೆಯಾ? ಮತ್ತೆ ಹೇಗಿದೆ? ಇದು ಅಂಕುಡೊಂಕ ಆಗಿದೆ. ಹಾಗೆ ಅಂಕುಡೊಂಕ ಆಗಿದ್ರೆ ಇದಕ್ಕೆ ಏನಂತ ಹೇಳ್ತೀವಿ? ಅಂಕುಡೊಂಕಾದ ರೇಖೆ ಅಂತ ಹೇಳ್ತೀವಿ. ಅಥವಾ ಇನ್ನೂ ಒಂದು ಹೆಸರಿದೆ ಮಕ್ಕಳೇ, ಅದನ್ನೇನಂತ ಕರೀತಾರೆ? ವಕ್ರ ರೇಖೆ ಅಂತ ಹೇಳ್ತೀವಿ. ಅಂಕುಡೊಂಕುನ ಒಂದು ಪದ ಬಳಸ್ತೀವಿ. ಅಂಕುಡೊಂಕುನದಕ್ಕೆ ವಕ್ರ ಅಂತ ಹೇಳ್ತೀವಿ. ಸೊ ಏನಂತ ಕರೆಯೋಣ ರೇಖೆಗೆ? ವಕ್ರ ರೇಖೆ ಅಂತ ಕರಿತೀವಿ. ನೋಡಿ ಮಕ್ಕಳೇ, ಇಲ್ಲೂ ಕೂಡ ಬಿಂದುಗಳನ್ನ ಸೇರಿಸಿದೆ, ಇಲ್ಲೂ ಕೂಡ ಬಿಂದು ಸೇರಿಸಿದೆ. ಇಲ್ಲಿ ರೇಖೆಗಳು ದೊರೀತು. ಇಲ್ಲಿ ಎಂತ ರೇಖೆ ಸಿಕ್ತು? ಈ ಬಿಂದುಗಳನ್ನ ಸೇರಿಸಿದಾಗ ಸರಳ ರೇಖೆ ಸಿಕ್ತು. ಈ ಬಿಂದುಗಳನ್ನ ಸೇರಿಸಿದಾಗ ವಕ್ರ ರೇಖೆ ಸಿಕ್ತು. ಇಲ್ಲಿ ಯಾಕೆ ಸರಳ ರೇಖೆ ಸಿಕ್ತು? ಇಲ್ಲಿ ಯಾಕೆ ವಕ್ರ ರೇಖೆ ಸಿಕ್ತು? ಯಾಕಂದ್ರೆ ಬಿಂದುಗಳು ಆ ತರ ಇದೆ. ಇಲ್ಲಿ ಮೊದಲನೇ ಉದಾಹರಣೆ ಬಿಂದುಗಳು ಯಾವ ತರ ಇದಾವೆ? ಅವು ಒಂದೇ ಸ್ಟ್ರೈಟ್ ಅಲ್ಲಿ ಇದಾವೆ, ಒಂದೇ ನೇರದಲ್ಲಿದಾವೆ. ಹೌದಲ್ಲ? ಅಂದ್ರೆ ಒಂದೇ ನೇರದಲ್ಲಿರುವ ಬಿಂದುಗಳನ್ನ ಸೇರಿಸಿದ್ರೆ ಏನ್ ದೊರೆಯುತ್ತೆ ನನಗೆ? ಸರಳ ರೇಖೆ ದೊರೆಯುತ್ತೆ. ಅದೇ ಬೇರೆ ಬೇರೆ ನೇರದಲ್ಲಿರುವ ಬಿಂದುಗಳನ್ನ ಸೇರಿಸಿದ್ರೆ ನಮಗೆ ವಕ್ರ ರೇಖೆ ದೊರೆಯುತ್ತೆ. ಹೌದಲ್ವಾ ಮಕ್ಕಳ? ಏನಾರ ಡೌಟ್ ಇಲ್ಲಲ್ಲ? ಓಕೆ, ಹಾಗಾದ್ರೆ ಮುಂದಕ್ಕೆ ಹೋಗೋಣ. ಸೊ ಈಗ ನೀವು ಹೇಳಿದ್ರಿ ಬಿಂದುಗಳನ್ನ, ಒಂದು ಸಮತಲ ಅಂದ್ರೆ ಅಲ್ಲಿ ಸಾಕಷ್ಟು ಬಿಂದುಗಳಿರ್ತವೆ. ಒಂದು ಸಮತಲ ಅಂದ್ರೆ ಇಲ್ಲಿ ಸಾಕಷ್ಟು ಬಿಂದುಗಳಿರ್ತವೆ. ಸೊ ಈ ಬಿಂದುಗಳನ್ನ ಸೇರಿಸಿದ್ರೆ ಏನ್ ದೊರೆಯುತ್ತೆ ನಮಗೆ? ರೇಖೆ ದೊರೆಯುತ್ತೆ. ಹೌದಲ್ವಾ? ಸೊ ಈಗ ಈ ಬಿಂದುಗಳನ್ನ ಸೇರ್ಸೋಣ. ಈ ಬಿಂದುಗಳು ಹೇಗಿದಾವೆ? ಒಂದೇ ನೇರದಲ್ಲಿದಾವ? ಅಂಕುಡೊಂಕಾಗಿದಾವ? ಹೆಚ್ಚು ಕಮ್ಮಿ ಒಂದೇ ನೇರದಾಗಿದಾವಲ್ಲ? ಹೀಗೆ ಒಂದೇ ನೇರದಲ್ಲಿರುವ ರೇಖೆಗೆ ಬಿಂದುಗಳನ್ನ ಸೇರಿಸಿದ್ರೆ ಏನ್ ದೊರೆಯುತ್ತೆ ನಮಗೆ? ಸರಳ ರೇಖೆ ದೊರೆಯುತ್ತೆ. ಸೇರ್ಸೋಣ. ಸೇರ್ಸೋಕ್ಕಿಂತ ಮುಂಚೆ ಹೆಸರು ಕೊಡೋಣ. ಈಗ ಈ ಬಿಂದುಗೆ ಏನಂತ ಹೆಸರು ಕೊಡಿ? ಏನ್ ಕರೆದಿರಲ್ಲ ಅಮ್ಮ? ಇದನ್ನ ಈ ಬಿಂದು ಎ ಅಂತ ಕರೆದಿರ್ತೀರಿ ಮಕ್ಕಳ. ಇಲ್ಲೊಂದು ಬಿಂದು ಇದೆ, ಇದನ್ನ ಬಿ ಅಂತ ಕರೆಯೋಣ. ಈ ಬಿಂದುನ
ಸಿ ಅಂತ ಕರೆದಿರಿ, ಇದನ್ನ ಡಿ ಡಿ ಅಂತ ಕರೀರಿ, ಈ ಬಿಂದುವನ್ನ ಇ ಇ ಅಂತ ಕರೀರಿ. ಆಯ್ತಾ? ರೈಟ್. ಸೊ ಈಗ ಎಲ್ಲಾ ಬಿಂದುಗಳು ಸೇರಿಸ್ತೀನಿ. ಹೇಗಿದಾವೆ ಬಿಂದುಗಳು? ಒಂದೇ ನೇರದಲ್ಲಿದಾವಲ್ಲ. ಎಸ್, ಒಂದೇ ನೇರದಾಗಿರೋ ಈ ಬಿಂದುಗಳನ್ನ ಸೇರಿಸೋಣಂತೆ. ನೀವು ಸೇರಿಸೋದಾದ್ರೆ ಅಳತೆ ಪಟ್ಟಿ ಉಪಯೋಗಿಸಿ ಮಕ್ಕಳೇ. ಆದಷ್ಟು ಒಂದೇ ನೇರದಲ್ಲಿರೋ ಬಿಂದುಗಳನ್ನ ಸೇರಿಸ್ತಾ ಇದೀನಿ. ಸೊ ಒಂದೇ ನೇರದಾಗಿರೋ ಬಿಂದುಗಳನ್ನ ಸೇರಿಸಿದಾಗ ನಂಗೆ ಏನ್ ದೊರೆಯುತ್ತೆ? ಸರಳ ಹಾ, ಒಂದು ರೇಖೆ ದೊರೆಯುತ್ತೆ. ಈ ರೇಖೆ ಹೇಗಿದೆ? ಸರಳ ಒಂಚೂರು ಇದಾಗ್ತಾ ಇದೆ. ರೈಟ್. ಸೊ ಏನ್ ದೊರೆಯುತ್ತೆ? ಒಂದು ಸರಳ ರೇಖೆ ದೊರೆಯುತ್ತೆ. ಹೌದಲ್ಲ? ಸೊ ಈ ರೇಖೆಗೆ ಏನಂತ, ಈ ಸರಳ ರೇಖೆ ಇದೆಯಲ್ಲ, ಈ ಸರಳ ರೇಖೆಗೆ ಏನಂತ ಹೆಸರು ಕರೆಯೋಣ? ರೇಖೆ ಅಂದ್ರೆ ಅದರ ಹಲವು ಬಿಂದುಗಳು ಇರ್ತವೆ. ಹೌದಲ್ಲ? ಇದು ನಾನು ಕೆಲವೊಂದು ಬಿಂದುಗಳನ್ನ ಗುರುತಿಸಿದ್ದೀನಿ. ಆಯ್ತಾ? ಸೊ ಈಗ ಈ ರೇಖೆಯ ಹೆಸರು ಏನಂತ ಹೇಳಿ? ಎ ಬಿ ಸಿ ಡಿ ಇ ಅಂತ ಹೇಳ. ಮತ್ತೆ ಹೇಗೆ ಹೇಳ್ತೀರಾ? ಎ ಬಿ ಡಿ ಸಿ ಎ ಬಿ ಡಿ ಸಿ ಅಂತರ ಇಲ್ಲ ಮಕ್ಕಳೇ, ಹಾಗೆ ಹೇಳೋಲ್ಲ. ಒಂದು ರೇಖೆಗೆ ನಾವು ಹೆಸರನ್ನ ಕೊಡ್ಬೇಕಾದ್ರೆ, ಹೆಸರನ್ನ ಕರಿಬೇಕಾದ್ರೆ ಹೇಗೆ ಹೇಳ್ತೀವಿ ಅಂದ್ರೆ ಅದರ ಆರಂಭ ಬಿಂದುವಿನ ಹೆಸರನ್ನ ಹೇಳ್ತೀವಿ, ಹಾಗೆ ಅದರ ಕೊನೆಯ ಬಿಂದುವಿನ ಹೆಸರನ್ನ ಹೇಳ್ತೀವಿ. ಆರಂಭ ಬಿಂದುಗೆ ಏನಂತ ಹೆಸರು ಕೊಟ್ಟಿದ್ದೀರಿ? ಎ. ಕೊನೆಯ ಬಿಂದುಗೆ ಏನಂತ ಹೆಸರು ಕೊಟ್ಟಿದ್ದೀರಿ? ಇ ಅಂತ ಹೇಳ್ತೀವಿ. ಹಾಗಾದ್ರೆ ಈ ರೇಖೆಯ ಹೆಸರು ಎ ಇ ರೇಖೆ ಅಂತ ಹೇಳ್ತಾರೆ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಒಂದು ರೇಖೆ ಹಲವು ಬಿಂದುಗಳು ಇರ್ತವೆ. ಎಲ್ಲಾ ಬಿಂದುಗೆ ಹೆಸರು ಕೊಡಕ್ಕಾಗತ್ತಾ? ಯಾಕಾಗೋದಿಲ್ಲ? ಒಂದ್ ರೇಖೆ ಅಂದ್ರೆ, ಒಂದ್ ಲೈನ್ ಅಂದ್ರೆ ಅದ್ರಲ್ಲಿ ಎಷ್ಟು ಬಿಂದು ಇರ್ತವೆ? ಸಾವಿರ ಲಕ್ಷಾಂತರ ಬಿಂದುಗಳು ಇರ್ತವೆ. ಹೌದಲ್ಲ? ಎಲ್ಲಾ ಬಿಂದುಗೆ ಹೆಸರು ಕೊಡಕ್ಕಾಗತ್ತಾ? ಇಲ್ಲ ಮಕ್ಕಳೇ. ಹಾಗಾಗಿ ನಾವು ಒಂದು ರೇಖೆನ ಹೆಸರು ಕೊಡ್ಬೇಕಾದ್ರೆ ಅದರ ಆರಂಭ ಬಿಂದು ಮತ್ತೆ ಕೊನೆ ಬಿಂದು, ಆರಂಭ ಮತ್ತು ಅಂತ್ಯ ಬಿಂದುಗಳ ಹೆಸರುಗಳಿಂದ ಆ ರೇಖೆಯನ್ನ ಕರೀತೇವೆ. ಆಯ್ತಾ? ಈಗ ಉದಾಹರಣೆಗೆ ಈ ಆರಂಭ ಬಿಂದು ಎಕ್ಸ್ ಅನ್ನ, ಈ ಬಿಂದು ವೈ ಅಂತ ಹೇಳೋಣ. ಹಾಗಾದ್ರೆ ಈ ರೇಖೆಯ ಹೆಸರೇನು? ಎಕ್ಸ್ ವೈ ರೇಖೆ ಅಂತ ಹೇಳ್ತೀವಿ. ಸರಿನಾ ಮಕ್ಕಳ? ಓಕೆ, ಸರಿ. ಹಾಗಾದ್ರೆ ಈಗ ನಾವೇನ್ ಮಾಡೋಣ ಅಂದ್ರೆ ಇದ್ರ ಬಗ್ಗೆ ಎಲ್ಲ ನೀವು ಹಿಂದೆ ಚರ್ಚೆ ಮಾಡಿದಿರಿ, ಹಿಂದೆ ತಿಳ್ಕೊಂಡಿದ್ದೀರಿ ಮಕ್ಕಳ. ಸೊ ಈಗ ಹೊಸ ವಿಚಾರಕ್ಕೆ ಬರೋಣಂತೆ, ಹೊಸ ವಿಷಯಕ್ಕೆ ಬರೋಣಂತೆ. ಸೊ ಒಂದು ಸಮತಲ ಏನನ್ನ ಹೊಂದಿರುತ್ತೆ? ಬಿಂದುಗಳನ್ನ ಹೊಂದಿರುತ್ತೆ. ಹೌದಲ್ವಾ? ಸೊ ಈಗ ಇಲ್ಲಿ ಕೆಲವು ಬಿಂದುಗಳನ್ನ ಗುರುತಿಸ್ತಾ ಇದೀನಿ. ಈ ಬಿಂದುಗೆ ಎ ಅಂತ ಕರೆಯೋಣ, ಈ ಬಿಂದುಗೆ ಬಿ ಅಂತ ಕರೀರಿ. ಆಯ್ತಾ? ಈ ಬಿಂದುಗೆ ಸಿ ಅಂತ ಹೇಳೋಣ. ಓಕೆನಾ? ಹಾಗೆ ಇಲ್ಲೊಂದು ಬಿಂದು ಇದೆ ಎಕ್ಸ್ ಅಂತ ಹೇಳಿ, ಇಲ್ಲೊಂದು ಬಿಂದು ಇದೆ ವೈ ಅಂತ ಕರೀರಿ. ಆಯ್ತಾ? ಇಲ್ಲೊಂದು ಬಿಂದು ಇದೆ ಝಡ್ ಅಂತ ಕರೀರಿ, ಇಲ್ಲೊಂದು ಬಿಂದು ಇದೆ ಪಿ ಅಂತ ಕರೀರಿ. ಓಕೆನಾ? ಹಾಗೆ ಇಲ್ಲೊಂದು ಬಿಂದು ಇದೆ ಏನಂತ ಹೇಳಿ? ಎಲ್ ಅಂತ ಹೇಳೋಣ. ಹಾಗೆ ಇಲ್ಲೊಂದು ಬಿಂದು ಇದೆ ಬಿ ಅಂತ ಹೇಳಿ, ಸಾರಿ ಎಂ ಅಂತ ಕರೀರಿ. ರೈಟ್. ಹಾಗೆ ಇಲ್ಲೊಂದು ಬಿಂದು ಇದೆ, ಇದನ್ನ ಎನ್ ಅಂತ ಕರೀರಿ. ಸೊ 3 ಉದಾಹರಣೆ ತೆಗೆದುಕೊಂಡಿದ್ದೀನಿ ಮಕ್ಕಳ, 3 ಗುಂಪಿನ ಬಿಂದುಗಳನ್ನ ತೆಗೆದುಕೊಂಡಿದ್ದೀನಿ. ಈಗ ಆ ಬಿಂದುಗಳನ್ನ ಸೇರಿಸಿದ್ರೆ ಏನ್ ದೊರೆಯುತ್ತೆ ಅಂದ್ರೆ ರೇಖೆ ದೊರೆಯುತ್ತೆ ಅಂತ ಹೇಳ್ತಾ ಇದ್ರಿ. ಇನ್ನೂ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಆಯ್ತಾ? ಯಾವ ಇಲ್ಲಿ 2 ಬಿಂದುಗಳಿದಾವೆ. ಈ ರೇಖೆ, ಈ ಬಿಂದುಗಳನ್ನ ಸೇರಿಸಿದ್ರೆ ಏನ್ ದೊರೆಯುತ್ತೆ ಅಂದ್ರೆ ರೇಖೆ. ಸೊ ಸೇರಿಸ್ತೀರಾ? ಹಾಗಾದ್ರೆ ಎಸ್, ಬನ್ನಿ. ಹಾಗಾದ್ರೆ ಸೊ ಮೊದಲನೇ ಉದಾಹರಣೆಯಲ್ಲಿ ಎಷ್ಟು ಬಿಂದುಗಳಿದಾವೆ? 3 ಬಿಂದು ಇದಾವೆ. ಎಲ್ಲವನ್ನೂ ಸೇರಿಸಿ ಹಾಗೆ ಹೇಳಿರಿ. ಎಳಿತಾ ಹೋಗಿ. ಎಸ್ ಕೊಡಿ, ನಾನು ಮುಂಚೆ ಸಹಾಯ ಮಾಡ್ತೇನೆ. ಸೇರಿಸಿದ್ರಿ ಏನ್ ದೊರೀತು? ರೇಖೆ ದೊರೀತು. ಹೌದಲ್ಲ? ಎಸ್. ಓಕೆ. ನಂತರ ಎರಡನೇ ಉದಾಹರಣೆಯಲ್ಲಿ ನೋಡಿ ಎಷ್ಟು ಬಿಂದುಗಳಿದಾವೆ? ಎಕ್ಸ್ ವೈ ಝಡ್ ಪಿ. ಸೊ ಬಿಂದುಗಳನ್ನ ಸೇರಿಸಿದ್ರೆ ಏನ್ ದೊರೀತಾ ಇದೆ? ರೇಖೆ ದೊರೀತಾ ಇದೆ. ಹಾಗೆ ಇಲ್ಲೂ ಕೂಡ ಎಷ್ಟು ಬಿಂದು ಇದಾವೆ? ಆ 2 ರೇಖೆ ಬಿಂದುಗಳನ್ನು ಕೂಡ ಸೇರಿಸಿ ಸೇರಿಸಿದ್ರೆ ಏನ್ ದೊರೀತು ನಿಮಗೆ? ರೇಖೆ ದೊರೀತಾ ಇದೆ. ಹಾಗೆ ಇಲ್ಲಿ ಎಷ್ಟು ಬಿಂದು ಇದಾವೆ? ಆ 3 ಬಿಂದುಗಳನ್ನು ಕೂಡ ಸೇರಿಸಿ ಸಿಗುತ್ತಾ ನಿಮಗೆ? ಸೇರಿಸಿ. ಹಾಗೆ ವೆರಿ ಗುಡ್. ಎಲ್ ಮತ್ತೆ ಎನ್ ಸೇರಿಸಿದ್ರು. ಈಗ ಎನ್ ಮತ್ತೆ ಎಂ ಸೇರಿಸ್ತಾ ಇದಾರೆ. ಈಗ ಮತ್ತೆ ಇನ್ಯಾವನ್ನು ಸೇರ್ಸಕ್ ಬರಲ್ವಾ? ಇನ್ಯಾವ ಬಿಂದುಗಳನ್ನ ಸೇರಿಸಬಹುದಾ ಇದರಲ್ಲಿ? ನೋಡಿ ಯಾವ್ಯಾವ ಸೇರಿಸಬಹುದು? ಏನಿದೆ ಅಂಕುಡೊಂಕಾಗಿ ಹೋಗ್ಬಿಟ್ರಿ. ನಾನು ಮುಂಚೆ ಸಹಾಯ ಮಾಡ್ಲಾ? ಓಕೆ. ಇಲ್ಲಿ ಎಲ್ ಬಿಂದು ಇತ್ತು, ಈ ಎಲ್ ಬಿಂದು ಮತ್ತೆ ಎಂ ಬಿಂದುನ ನಾನ್ ಸೇರಿಸ್ತಾ ಇದ್ದೀನಿ. ಓಕೆ, ರೈಟ್. ಸೇರಿಸಿದ್ರಿ. ಈಗ ನೋಡಿ ಮಕ್ಕಳೇ, ಇಲ್ಲಿ ಎಷ್ಟು ಬಿಂದು ಸೇರಿಸಿದೆ? 3 ಬಿಂದುಗಳನ್ನ ಸೇರಿಸಿದಾಗ ಏನ್ ದೊರೀತು ನಿಮಗೆ? ಒಂದು ಸರಳ ರೇಖೆ ಸಿಕ್ತು. ಹಾಗೆ ಈ 2 ಬಿಂದು ಸೇರಿಸಿದ್ರಿ, ಸರಳ ರೇಖೆ ಸಿಕ್ತು. ಇಲ್ಲಿ 4 ಬಿಂದು ಸೇರಿಸಿದ್ರಿ, ಸರಳ ರೇಖೆ ಸಿಕ್ತು. ಇಲ್ಲಿ 3 ಬಿಂದು ಸೇರಿಸಿದ್ರಿ, ಎಷ್ಟು ರೇಖೆ ಸಿಕ್ತು? ಗೊತ್ತಿಲ್ಲ. ನೋಡಿ ಎಷ್ಟು ರೇಖೆ ಇದಾವೆ ಇದರಲ್ಲಿ? 3 ರೇಖೆ ಇದಾವೆ. ಯಾವ್ಯಾವ 3 ರೇಖೆ? LNM. ಒಂದು ರೇಖೆಯನ್ನು ಎಷ್ಟು ಅಕ್ಷರಗಳಿಂದ ಹೆಸರು ಹೇಳ್ತೀವಿ? 2 ಅಕ್ಷರಗಳಿಂದ ಹೆಸರು ಹೇಳ್ತೀವಿ. ಸೊ ಒಂದು ರೇಖೆ ಹೆಸರು ಹೇಳಿ.
ಎಲ್ ಎನ್ ಒಂದು LN ರೇಖೆ, ಇದು ಮೊದಲನೇ ರೇಖೆ. LN ಅನ್ನೋ ಒಂದು ರೇಖೆ ಸಿಕ್ತು. ಆಮೇಲೆ ಎಲ್ ಎಂ LM ಅನ್ನುವಂತಹ ಒಂದು ರೇಖೆ ಸಿಕ್ಕಿದೆ. ಆಮೇಲೆ ಎನ್ ಎಲ್ ಎನ್ ಎಲ್ NL ಹೇಳಿದ್ರಲ್ಲ, LN NL ಎರಡು ಒಂದೇ. ಇನ್ನೊಂದು ಎನ್ ಎಂ NM ಅಥವಾ MN, ಹೌದಲ್ಲ? ಹೀಗೆ 3 ರೇಖೆಗಳು ಸಿಕ್ತು. ಈ 3 ರೇಖೆಯನ್ನು ಹೊಂದಿರೋ ಈ ಆಕೃತಿಯನ್ನು ಏನಂತ ಕರಿತೀವಿ ನಾವು? ಟ್ರಯಾಂಗಲ್. ಟ್ರಯಾಂಗಲ್ ಅಂತೀರಾ? ವೆರಿ ಗುಡ್. ಹೌದು, ಇಂಗ್ಲಿಷ್ ಅದಕ್ಕೆ ಟ್ರಯಾಂಗಲ್ ಅಂತಾರೆ. ಕನ್ನಡದಲ್ಲಿ ಏನಂತಾರೆ ಇದಕ್ಕೆ? ಗೊತ್ತಿಲ್ಲ. ಇದಕ್ಕೆ ನಾವು ಕನ್ನಡದಲ್ಲಿ ತ್ರಿಭುಜಗಳು ಅಂತ ಹೇಳ್ತೇವೆ ಮಕ್ಕಳ. ಈ ಆಕೃತಿಗೆ ಏನಂತ ಕರಿತೀವಿ? ತ್ರಿಭುಜಗಳು ಅಂತ ಹೇಳ್ತೇವೆ. ಓಕೆ, ಸರಿ. ಇಲ್ಲಿ ತ್ರಿಭುಜಗಳು ಬೇಕು ಅಂದ್ರೆ ಎಷ್ಟು ಬಿಂದುನ ಸೇರಿಸಬೇಕು? 3 ಬಿಂದು ಸೇರಿಸಬೇಕು. ಇಲ್ಲೂ ಕೂಡ 3 ಬಿಂದುನ ಸೇರಿಸಿದ್ರಿ, ತ್ರಿಭುಜ ಸಿಗ್ತಾ ನಿಮಗೆ? ಇಲ್ಲ. ಯಾಕೆ ಸಿಗ್ಲಿಲ್ಲ ಇಲ್ಲಿ ತ್ರಿಭುಜ ನಿಮಗೆ? ಯಾಕಂದ್ರೆ ಅದು ರೈಟ್ ಆಗಿದೆ. ಓಹೋ, 3 ಬಿಂದುಗಳು ಒಂದೇ ನೇರದಲ್ಲಿ ಇದ್ವು. ಇಲ್ಲಿ 3 ಬಿಂದುಗಳು ಎರಡ್ ಕೆಳಗೆ ಒಂದ್ ಮೇಲೆ ಅಂದ್ರೆ ಒಂದೇ ನೇರದಲ್ಲಿ ಇರುತ್ತೆ. ಇಲ್ಲ. ಅಂದ್ರೆ ತ್ರಿಭುಜ ಬೇಕು ಅಂತಂದ್ರೆ, ಟ್ರಯಾಂಗಲ್ ಬೇಕು ಅಂದ್ರೆ ಎಷ್ಟು ಬಿಂದುಗಳು ಇರಬೇಕು? ಹೌದು, ಕನಿಷ್ಠ 3 ಬಿಂದುಗಳು ಬೇಕೇ ಬೇಕು ಮಕ್ಕಳೇ. ಆಯ್ತಾ? ಸೊ ಆ 3 ಬಿಂದುಗಳನ್ನ ಸೇರಿಸಬೇಕು. ಸೇರಿಸಿದ ಮೇಲೆ ತ್ರಿಭುಜ ಸಿಗುತ್ತೆ. ಆದ್ರೆ 3 ಬಿಂದುಗಳು ಹೇಗಿರ್ಬೇಕು? ಎರಡ್ ಕೆಳಗೆ ಒಂದ್ ಮೇಲೆ ಅಂದ್ರೆ ಒಂದೇ ನೇರದಲ್ಲಿ ಇರ್ಬಾರ್ದು. ಇರಬಾರ್ದು. ಉದಾಹರಣೆಗೆ ಇಲ್ಲೊಂದು ಬಿಂದು ತೆಗೆದುಕೊಳ್ತಾ ಇದೀನಿ. ಇದನ್ನ ಏನ್ ಕರೆಯೋಣ? ಈ ಬಿಂದುನ ಬಿ ಅಂತ ಕರೆಯೋಣ. ಇಲ್ಲೊಂದು ಬಿಂದು ತಗೊಳ್ಳಿ, ಎಂತ ಕರೆಯೋಣ? ಸಿ. ನೋಡಿ, ಈ 3 ಬಿಂದುಗಳು ಹೇಗಿದಾವೆ? ಒಂದೇ ನೇರದಲ್ಲಿ ಇಲ್ಲ. ಸೊ ಒಂದೇ ನೇರದಲ್ಲಿ ಇಲ್ಲದೆ ಇರುವಂತಹ ಈ 3 ಬಿಂದುಗಳನ್ನ ನಾನು ಸೇರಿಸಿದಾಗ 3 ರೇಖೆಗಳು ಸಿಗ್ತವೆ, ಹೌದಲ್ಲ? ಸೊ ರೇಖೆಗಳ ಸಹಾಯದಿಂದ ಸೇರಿಸಿದಾಗ ನನಗೊಂದು ಆಕೃತಿ ದೊರೆಯುತ್ತೆ. ಈ ಆಕೃತಿನ ಏನಂತ ಕರಿತೀವಿ? ತ್ರಿಭುಜ, ಟ್ರಯಾಂಗಲ್, ತ್ರಿಭುಜ ಅಂತ ಹೇಳ್ತೇವೆ ಮಕ್ಕಳ. ಈ ಆಕೃತಿ ನೋಡಿ, ಈ ತರ ಕ್ಲೋಸ್ ಆಗಿದ್ಯಾ ಅಥವಾ ಈ ತರ ಓಪನ್ ಇದೆಯಾ? ಕ್ಲೋಸ್ ಆಗಿದೆ, ಹೌದಲ್ಲ? ಈ ಆಕೃತಿ ಕ್ಲೋಸ್ ಆಗಿದೆ. ಈ ತರ ಕ್ಲೋಸ್ ಆಗಿದ್ರೆ ಅದಕ್ಕೆ ನಾವು ಆವೃತ ಆಕೃತಿ ಅಂತ ಕರಿತೀವಿ. ನಿಮಗೆ ಗೊತ್ತಿದೆ, ಹಿಂದಿನ ತರಗತಿಗಳಲ್ಲಿ ಚರ್ಚೆ ಮಾಡಿದಿರಿ, ಹೌದಲ್ಲ? ಎಸ್. ಪೂರ್ತಿ ಕ್ಲೋಸ್ ಆಗಿದ್ರೆ ಆವೃತ ಆಕೃತಿ ಅಂತೀವಿ. ಈ ತರ ಓಪನ್ ಇತ್ತು ಅಂದ್ರೆ ನೋಡಿ, ಆರಂಭ ಬಿಂದು ಇಲ್ಲಿದೆ, ಆಯ್ತಾ? ಎಂಡಿಂಗ್ ಪಾಯಿಂಟ್ ಇಲ್ಲಿದೆ. ಇದು ನೋಡಿ, ಆರಂಭ ಬಿಂದು ಇಲ್ಲಿಂದ ಶುರು ಮಾಡಿ ಅಲ್ಲಿಗೆ ತಂದು ಕ್ಲೋಸ್ ಮಾಡಿದೆ, ಹೌದಲ್ಲ? ಹೀಗೆ ಆರಂಭ ಬಿಂದು ಅಂತ್ಯ ಬಿಂದು ಎರಡು ಒಂದೇ ಆಗಿದ್ರೆ ಅದಕ್ಕೆ ಏನಂತಾರೆ? ಆವೃತ ಆಕೃತಿ. ಇದು ಆರಂಭ ಬಿಂದು ಇಲ್ಲಿದೆ, ಅಂತ್ಯ ಬಿಂದು ಇಲ್ಲಿದೆ, ಕೂಡಿದಾವೆ ಎರಡು? ಕೂಡಿಲ್ಲ. ಹಾಗಾದ್ರೆ ಎಂತ ಆಕೃತಿ? ತೆರೆದ ಆಕೃತಿ, ಓಪನ್ ಆಗಿದೆ. ಈಗ ಅದ ನೋಡಿ, ಇಲ್ಲಿಂದ ಶುರು ಆಯ್ತು, ಬಂದ್ ಮತ್ತೆ ಅಲ್ಲಿಗೆ ಕೂಡ್ತು. ಈಗ ಇದು ಆವೃತ ಆಕೃತಿ, ಪೂರ್ತಿ ಕ್ಲೋಸ್ ಆಗಿದೆ ಅಲ್ಲ? ಹಾಗೆ ನೋಡಿ, ಇಲ್ಲೊಂದು ಆಕೃತಿ ಬರಿತಾ ಇದೀನಿ. ಇದೆಂತ ಆಕೃತಿ? ಇದು ಓಪನ್. ನೋಡಿ, ಇದು ಆರಂಭ ಬಿಂದು ಇಲ್ಲಿದೆ, ಇಲ್ಲಿಂದ ಬಂದು ಇಲ್ಲಿ ಕೊನೆ ಮಾಡಿದೆ, ಎರಡು ಕೂಡ್ಕೊಂಡ್ವಾ? ಇಲ್ಲ. ಈ ಆಕೃತಿ ಓಪನ್ ಆಗಿದೆ ಅಂತ ಹೇಳ್ತೀವಿ, ತೆರೆದ ಆಕೃತಿ ಅಂತೀವಿ. ನೋಡಿ, ಆರಂಭ ಬಿಂದು ಇಲ್ಲಿದೆ, ಇಲ್ಲಿಂದ ಶುರುವಾಗಿ ಹೀಗೋಗಿ ಹೀಗ್ ಬಂದು ಕೂಡ್ಕೊಂತು. ಇದನ್ನ ಎಂತ ಅಂತ್ರಿ? ಆವೃತ ಆಕೃತಿ ಅಂತೀವಿ. ಹಾಗಾದ್ರೆ ಈ ತ್ರಿಭುಜ ಇದೆಯಲ್ಲ, ಈ ತ್ರಿಭುಜ ಆವೃತ ಆಕೃತಿಯೇ ತೆರೆದ ಆಕೃತಿಯೇ? ಪೂರ್ತಿ ಕ್ಲೋಸ್ ಆಗಿದೆ ಅಲ್ಲ? ಆರಂಭ ಬಿಂದು ಇದು ಅಂತ ಅನ್ಕೊಂಡ್ರೆ ಇಲ್ಲಿಂದ ಹೊರಟಿದ್ದು ಹೀಗ್ ಬಂದು ಇಲ್ಲಿ ಕೂಡ್ಕೊಳ್ತಾ ಇದೆ. ಸೊ ಆರಂಭ ಬಿಂದು ಜೊತೆಗೆ ಅಂತ್ಯ ಬಿಂದು ಬಂದು ಸೇರ್ಕೊಳ್ತಾ ಇದೆ. ಹಾಗಾದ್ರೆ ಇದಕ್ಕೆ ಏನಂತ ಕರಿತೀವಿ? ಆವೃತ ಆಕೃತಿ ಅಂತೀವಿ. ಸೊ ತ್ರಿಭುಜ ಅಂದ್ರೆ ಇದಿಷ್ಟನ್ನು ಸೇರ್ಸಿ ಹೇಳ್ತೀವಿ ಮಕ್ಕಳ. ನೋಡಿ, ತ್ರಿಭುಜ ರಚನೆ ಮಾಡಕ್ಕೆ ಎಷ್ಟು ಬಿಂದು ಇರಬೇಕು? 3 ಬಿಂದುಗಳು ಇರಬೇಕು. ಸೊ ಆ 3 ಬಿಂದುಗಳು ಹೇಗಿರ್ಬೇಕು? ಒಂದೇ ನೇರದಲ್ಲಿ ಇರಬಾರ್ದು. ಸೊ ಒಂದೇ ನೇರದಲ್ಲಿ ಇಲ್ಲದ ಯಾವುದೇ 3 ಬಿಂದುಗಳನ್ನ ನಾನು ಈ ರೇಖೆಗಳ ಸಹಾಯದಿಂದ ಸೇರಿಸಿದಾಗ ನಂಗೆ ಎಂತ ಆಕೃತಿ ದೊರೆಯುತ್ತೆ? ಆವೃತ ಆಕೃತಿ ದೊರೆಯುತ್ತೆ. ಈ ಆವೃತ ಆಕೃತಿಯನ್ನ ನಾನು ಏನಂತ ಕರಿತೀನಿ? ತ್ರಿಭುಜ ಅಂತ ಹೇಳ್ತೀವಿ ಮಕ್ಕಳೇ. ಓಕೆ, ಏನಾದ್ರು ಡೌಟ್? ಇನ್ನೊಂದ್ಸರಿ ಹೇಳೋಣ, ನೀವು ನನ್ನ ಜೊತೆ ಹೇಳ್ತೀರಾ? ಹೇಳೋ ಪ್ರಯತ್ನ ಮಾಡಿ. ಏನ್ ತ್ರಿಭುಜ ಅಂದ್ರೆ? ಒಂದೇ ನೇರದಲ್ಲಿ ಇರದ ಎಷ್ಟು ಬಿಂದು? 3 ಬಿಂದುಗಳನ್ನ ನಾನು ರೇಖೆಗಳ ಸಹಾಯದಿಂದ ಸೇರಿಸಿದಾಗ ನಂಗೆ ಏನ್ ದೊರೆಯುತ್ತೆ? ಆವೃತ ಆಕೃತಿ ದೊರೆಯುತ್ತಲ್ಲ? ಸೊ ಈ ಆವೃತ ಆಕೃತಿಯನ್ನು ನಾವು ಏನಂತ ಕರಿತೀವಿ? ತ್ರಿಭುಜ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಈ ಮೊದಲನೇ ಚಿತ್ರದಲ್ಲಿ ತ್ರಿಭುಜ ಇದೆಯಲ್ಲ, ಈ ತ್ರಿಭುಜದ ಹೆಸರೇನು? ಏನ್ ಈ ತ್ರಿಭುಜದ ಹೆಸರು? ಇವು ರೇಖೆಗಳು. ನಾನು ಇಡೀ ಆಕೃತಿಯ ಹೆಸರು ಕೇಳ್ತಾ ಇದ್ದೀನಿ, ಏನಂತ ಹೇಳ್ತೀರಿ? ಈ ತ್ರಿಭುಜದ ಹೆಸರು ಮಕ್ಕಳ ತ್ರಿಭುಜ. ಈ ತ್ರಿಭುಜದ ಹೆಸರು ತ್ರಿಭುಜ LMN ಅಂತ ಹೇಳ್ತೀವಿ. ತ್ರಿಭುಜ LMN ಅಂತ ಹೇಳ್ತೀವಿ.
ಹಾಗಾದ್ರೆ ಈ ತ್ರಿಭುಜದ ಹೆಸರು ತ್ರಿಭುಜ ತ್ರಿಭುಜ ಎ ಬಿ ಸಿ. ಹೌದಲ್ಲ ಮಕ್ಕಳೇ, ನಾವ್ ಇನ್ ಮುಂದೆ ಈ ತರ ಸಾಕಷ್ಟು ತ್ರಿಭುಜಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಆ ತ್ರಿಭುಜಗಳ ಹೆಸರನ್ನೆಲ್ಲ ಬರಿಬೇಕಾಗತ್ತೆ. ಆಗ ಪ್ರತಿ ಸಾರಿ ತ್ರಿಭುಜದ ಹೆಸರು ಬರಿಬೇಕಾದ್ರೆ ಪದಗಳಲ್ಲಿ ತ್ರಿಭುಜ 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 ಅಂತ ಬರೆಯಕ್ಕಾಗತ್ತಾ? ಇಲ್ಲ. ಹಾಗಾಗಿ ತ್ರಿಭುಜವನ್ನ ಸೂಚಿಸೋದಕ್ಕೆ ಒಂದು ಸಂಕೇತ ಬಳಸ್ತೀವಿ ಮಕ್ಕಳೇ. ಯಾವ ಸಂಕೇತ ಅದು? ಒಂದು ಪುಟ್ಟ ತ್ರಿಭುಜ ಬರ್ಕೊಳ್ಳೋದಷ್ಟೇ ಆಯ್ತಾ. ಪದೇ ಪದೇ ತ್ರಿಭುಜ ಅಂತ ಬರೆಯೋದ್ ಬಿಟ್ಟು ಇದನ್ನೇ ನಾವು ತ್ರಿಭುಜ ಸಂಕೇತವಾಗಿ ಬಳಸ್ತೀವಿ. ಸೊ ಪದೇ ಪದೇ ಪದಗಳಲ್ಲಿ ತ್ರಿಭುಜ ಅಂತ ಬರೆಯೋದ್ ಬೇಡ, ಈ ಸಂಕೇತ ಬಳಸಿ ಹೀಗ್ ಬರೋದಾಯ್ತು ತ್ರಿಭುಜ LMN. ಹಾಗೆ ಈ ತ್ರಿಭುಜದ ABC ಅನ್ನು ಕೂಡ ಸಂಕೇತ ಉಪಯೋಗಿಸಿ ಬರೆದ್ರೆ ನೋಡಿ ಹೀಗೆ ಸಣ್ಣ ಪುಟ್ಟ ತ್ರಿಭುಜ ಆಕೃತಿ ಬರ್ಕೊಂಡ್ರಾಯ್ತು. ಇದೇ ತ್ರಿಭುಜವನ್ನು ಸೂಚಿಸೋ ಸಂಕೇತ. ಸೊ ತ್ರಿಭುಜ ABC ಅಂತ ಹೇಳ್ತಾರೆ. ಓಕೆನಾ ಮಕ್ಕಳೇ? ಈಗ ನಾವು ತ್ರಿಭುಜಗಳ ಬಗ್ಗೆ ಚರ್ಚೆ ಮಾಡೋಣ, ಇನ್ನು ಹೆಚ್ಚೆಚ್ಚು ಮಾಹಿತಿ ತಿಳಿಯೋಣ. ಓಕೆ ರೈಟ್. ಹಾಗಾದ್ರೆ ತ್ರಿಭುಜಗಳ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಯನ್ನ ತಿಳಿಯುವಂತಹ ಪ್ರಯತ್ನವನ್ನ ಈಗ ಮಾಡೋಣ. ಅದಕ್ಕಿಂತ ಮುಂಚೆ ಒಂದ್ಸಾರಿ ಹೇಳ್ತೀರಾ ಏನ್ ತ್ರಿಭುಜ ಅಂದ್ರೆ? ಅದು ಆವೃತ. ಅದೊಂದು ಆವೃತ ಆಕೃತಿ. ಯಾವಾಗ ಸಿಗುತ್ತೆ? ಯಾವಾಗ? ಎಷ್ಟು ಬಿಂದು ಬೇಕು? ಹೆಂಗಿರ್ಬೇಕ? 3 ಬಿಂದುಗಳು ಒಂದೇ ನೇರದಲ್ಲಿ ಇಲ್ಲದ, ಒಂದೇ ನೇರದಲ್ಲಿರೋ ಈ 3 ಬಿಂದುಗಳು. ಈ ಬಿಂದುಗೆ ಏನಂತ ಹೆಸರು ಕೊಡ್ಲಿ? ಎ ಅಂತ ಕೊಡ್ಲಾ? ಎ ಅಂತ ಕೊಟ್ಟಿರ್ತೀನಿ. ಈ ಬಿಂದುಗೆ ಬಿ, ಈ ಬಿಂದುವನ್ನ ಸಿ ಅಂತ ಕರೆಯೋಣ ಆಯ್ತಾ. ಸೊ ಹೀಗೆ ಒಂದೇ ನೇರದಲ್ಲಿ ಇಲ್ಲದ 3 ಬಿಂದುಗಳನ್ನ ಏನ್ ಮಾಡ್ಬೇಕು? ಸೇರಿಸಿದಾಗ ರೇಖೆಗಳ ಸಹಾಯದಿಂದ ಸೇರಿಸಿದಾಗ ನನಗೊಂದು ಆಕೃತಿ ದೊರೆಯುತ್ತೆ. ಎಂತ ಆಕೃತಿ? ಕ್ಲೋಸ್ ಆಗಿದೆ, ಓಪನ್ ಇದೆಯಾ? ಒಂದು ಆವೃತ ಆಕೃತಿ ದೊರೆಯುತ್ತೆ. ಒಂದೇ ನೇರದಲ್ಲಿ ಇರದ 3 ಬಿಂದುಗಳನ್ನ ಸೇರಿಸಿದಾಗ ದೊರೆಯೋ ಈ ಆವೃತ ಆಕೃತಿಗೆ ಏನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ಓಕೆ. ಸೊ ಅಂದ್ರೆ ಒಂದು ತ್ರಿಭುಜವನ್ನು ಎಳಿಬೇಕು ಅಂದ್ರೆ ಕಡಿಮೆ ಅಂದ್ರೆ ಎಷ್ಟು ಬಿಂದು ಬೇಕು? 3 ಬಿಂದು ಇರ್ಲೇಬೇಕು. 2 ಬಿಂದು ಇದ್ದಾಗ ಆಗುತ್ತಾ? ಖಂಡಿತ ಆಗೋದಿಲ್ಲ ಮಕ್ಕಳ. ಸರಿ, 3 ಬಿಂದು ಇದ್ದಾಗ ಆಗುತ್ತೆ. 4 ಬಿಂದು ಇದ್ದಾಗ ಆಗುತ್ತಾ ಇಲ್ವಾ ತ್ರಿಭುಜಗಳು? ನೋಡೋಣ ಒಂದ್ಸಾರಿ. ಇಲ್ಲೊಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ. ಎಲ್ಲ ಒಂದೇ ನೇರದಲ್ಲಿ ಇದಾವ? ಇಲ್ಲ, ಒಂದೇ ನೇರದಲ್ಲಿ ಇಲ್ಲ. ಸೊ ಒಂದೇ ನೇರದಲ್ಲಿ ಇರೋ 4 ಬಿಂದುಗಳಿದಾವೆ. ಸೇರ್ಸ್ ನೋಡೋಣ. ಸೊ ಸೇರಿಸ್ತೀನಿ. ಇದನ್ನ ಸೇರಿಸ್ದೆ, ಇದನ್ನ ಸೇರಿಸ್ದೆ, ಸಿಕ್ತ ತ್ರಿಭುಜ? ಸಿಗಲ್ವಾ? ಯೋಚನೆ ಮಾಡಿ ನೋಡಿ, ಸಿಗುತ್ತಾ ಇಲ್ವಾ? ನೋಡಿ ಇವೆರಡನ್ನ ಸೇರಿಸ್ ನೋಡಿ, ತ್ರಿಭುಜ ಸಿಗ್ತಾ ಇಲ್ಲ. ಇಲ್ಲೊಂದು ಇದೆ, ಹೌದಲ್ಲ? ಹಾಗೆ ಈ ಎದುರು ಬದಲಾಗಿರೋ ಈ 2 ಬಿಂದುಗಳು ಸೇರಿಸಿ ತ್ರಿಭುಜಗಳು ಸಿಗ್ತಾವ ಇಲ್ಲ? ಸಿಗುತ್ತಲ್ಲ. ಸೊ 4 ಬಿಂದು ಇದ್ದಾಗ ತ್ರಿಭುಜ ಸಿಗುತ್ತೆ. 5 ಬಿಂದು ಇದ್ದಾಗ ಸಿಗುತ್ತಾ ಇಲ್ಲ? ಸೇರಿಸಿ ನೋಡೋಣ. ಸೇರಿಸಿ ನೋಡಿ, ಸಿಗ್ತಾ ಇದೆಯಾ ಇಲ್ಲ ತ್ರಿಭುಜ? ಸಿಗುತ್ತಾ? ಸಿಗೋದಿಲ್ಲ. ಸಿಗಲ್ವಾ? ನೋಡಿ ಮಕ್ಕಳೇ, ಈಗ ನೋಡಿ ಸಿಗ್ತಾ ಇಲ್ವಾ? ಇಲ್ಲೊಂದು ತ್ರಿಭುಜ ಸಿಗ್ತಲ್ಲ. ಈಗ ನೋಡಿ ತ್ರಿಭುಜ ಸಿಗುತ್ತಾ ಇಲ್ಲ? ಈಗ ನೋಡಿ ತ್ರಿಭುಜ ಸಿಗುತ್ತಾ ಇಲ್ವಾ? ಈಗ ನೋಡಿ ಒಂದು ಸೇರಿಸಿ ನೋಡಿ, ಸಿಗುತ್ತಾ ಇಲ್ವಾ? ಸಿಗುತ್ತೆ ಮಕ್ಕಳ. ಅಂದ್ರೆ ಒಂದು ತ್ರಿಭುಜ ರಚನೆ ಮಾಡಬೇಕು ಅಂದ್ರೆ, ಒಂದು ತ್ರಿಭುಜ ಎಳಿಬೇಕು ಅಂದ್ರೆ ಕಡಿಮೆ ಅಂದ್ರೆ ಎಷ್ಟು ಬಿಂದುಗಳು ಬೇಕು? 3 ಇರ್ಬೇಕು. 4 ಇದ್ರು 5 ಆಗುತ್ತೆ, 5 ಇದ್ರು ಸಿಗುತ್ತೆ, 6 ಇದ್ರು ಸಿಗುತ್ತೆ. ಬಟ್ ಕನಿಷ್ಠ ಪಕ್ಷ ಎಷ್ಟು ಬಿಂದುಗಳು ಬೇಕು? 3 ಬಿಂದುಗಳಂತೂ ಬೇಕೇ ಬೇಕು ಮಕ್ಕಳೇ ಆಯ್ತಾ. ಸೊ ಚಂದ ನೆನ್ಪಿಡ್ಕೊಳ್ಳಿ, ಯಾವುದೇ ಒಂದು ತ್ರಿಭುಜವನ್ನ ಎಳಿಬೇಕಾದ್ರೆ ಕನಿಷ್ಠ ನಮಗೆ ಎಷ್ಟು ಬಿಂದುಗಳ ಅವಶ್ಯಕತೆ ಇದೆ? 3 ಬಿಂದುಗಳ ಅವಶ್ಯಕತೆ ನಮಗಿದೆ. ಓಕೆನಾ? ರೈಟ್. ಸೊ ಈಗ ಈ ಆಕೃತಿ ನೋಡಿ ಮಕ್ಕಳೇ, ಈ ತ್ರಿಭುಜ ಆಕೃತಿಯನ್ನು ನೋಡಿ. ತ್ರಿಭುಜದ ಹೆಸರೇನಂದ್ರಿ? ತ್ರಿಭುಜ BCA ಅಥವಾ ABC. ಓಕೆ, ಹೇಗಾದ್ರೂ ಹೇಳಿ. ತ್ರಿಭುಜ ABC. ಈಗ ಈ ತ್ರಿಭುಜ ABC ಅನ್ನು ಸರ್ ಸೂಕ್ಷ್ಮವಾಗಿ ಗಮನಿಸಿ. ಯಾವ್ಯಾವ ಅಂಶಗಳನ್ನು ನಾವು ಕಾಣಬಹುದು ಈ ತ್ರಿಭುಜದಲ್ಲಿ? ಏನೇನಿದಾವೆ ನೋಡಿ. ಇದ್ರಲ್ಲಿ ಏನಿದೆ? ಈ ಬಿಂದು ಇದೆಯಲ್ಲ. ತ್ರಿಭುಜ ಅಂದ್ರೆ ರೇಖೆಗಳಿಂದ ಆಗಿರೋದಲ್ವಾ? ರೇಖೆ ಯಾವ್ದ್ರಿಂದ ಆಗಿರುತ್ತೆ? ಬಿಂದುಗಳಿಂದ, ಹೌದಲ್ವಾ? ಸೊ ಇದರಲ್ಲಿ ಈ ಎ ಅನ್ನೋ ಬಿಂದು ಎಲ್ಲಿದೆ? ತುದಿಯಲ್ಲಿದೆ ಅಲ್ಲ. ಸಿ ಅನ್ನೋದು ಅದು ಈ ಕಡೆ ತುದಿಯಲ್ಲಿದೆ ಅಲ್ಲ. ಬಿ ಅನ್ನೋ ಬಿಂದು ಈ ಕಡೆ ತುದಿಯಲ್ಲಿದೆ, ಹೌದಲ್ಲ? ಸೊ ಈ ಬಿಂದುಗಳೇನಿದಾವೆ ಇವು ಈ ಆಕೃತಿಯ ತುದಿಯಲ್ಲಿದಾವೆ. ಸೊ ಈ ತುದಿಯಲ್ಲಿರುವ ಬಿಂದುಗಳಿಗೆ ಏನಂತ ಕರೀತಾರೆ ಮಕ್ಕಳೇ? ಅವಕ್ಕೆ ತುದಿಯಲ್ಲಿರೋ ಆ ಬಿಂದುಗಳಿಗೆ ನಾವು ಶೃಂಗ ಬಿಂದು ಅಂತ ಹೇಳ್ತೀವಿ. ಶೃಂಗ ಅಂದ್ರೆ ತುದಿ ಅಂತ ಆಯ್ತಾ. ಹೀಗೆ ತುದಿಯಲ್ಲಿರೋ ಈ ಬಿಂದುಗಳಿಗೆ ಏನಂತ ಕರಿತೇವೆ?
ಶೃಂಗ ಬಿಂದುಗಳು ಅಂತ ಹೇಳ್ತೀವಿ. ಸೊ ತ್ರಿಭುಜ ABC ಯಲ್ಲಿ ಯಾವ್ಯಾವ ಶೃಂಗ ಬಿಂದುಗಳಿದಾವೆ? ABC. ABC ಶೃಂಗ ಬಿಂದು ಒಂದೊಂದೇ ಹೇಳ್ಬೇಕಲ್ವಾ? ಯಾವ್ಯಾವ ಹೇಳ್ತಾರೆ ಒಂದೊಂದೇ? A. ಒಂದು ಶೃಂಗ ಬಿಂದು A, ಆಮೇಲೆ B. B ಅನ್ನುವಂತ ಒಂದು ಶೃಂಗ ಬಿಂದು ಇದೆ, ಆಮೇಲೆ C. C ಅನ್ನುವಂತ ಶೃಂಗ ಬಿಂದು ಇದೆ, ಆಮೇಲೆ ಅಷ್ಟೇ ಅಲ್ಲ ಮತ್ತೆ ಅಂಶಗಳನ್ನ ಕಾಣಬಹುದು ನಾವು ತ್ರಿಭುಜ ಅಂದ್ರೆ? Line. ಲೈನ್ಗಳನ್ನ ಕಾಣ್ತೇವೆ. ವೆರಿ ಗುಡ್. ಎಷ್ಟು ಲೈನ್ಗಳಿದಾವೆ? 3 ಲೈನ್ಗಳಿದಾವೆ. ಯಾವ್ಯಾವ್ದ 3 ಲೈನ್ಗಳು? ABC. ಒಂದು ಲೈನ್, ಒಂದು ರೇಖೆ ಅಂದ್ರೆ ಎಷ್ಟು ಅಕ್ಷರಗಳಿಂದ ಹೆಸರು ಹೇಳ್ಬೇಕು? 2 ಅಕ್ಷರಗಳಿಂದ ಹೇಳ್ಬೇಕು. ಮತ್ತೆ ನೀವು 3 ಅಕ್ಷರದಲ್ಲಿ ಹೇಳ್ತಾ ಇದ್ರಲ್ಲ, ಹೇಳಿ ಈಗ. CA. ಒಂದು CA ರೇಖೆ ಅಥವಾ AC ರೇಖೆ, ಹೌದಲ್ಲ ಮಕ್ಕಳೇ? ಒಂದು AC ರೇಖೆ ಇದೆ, ಆಮೇಲೆ BA. ಒಂದು BA ರೇಖೆ ಇದೆ ಅಥವಾ AB ರೇಖೆ ಇದೆ, ಆಮೇಲೆ ಮತ್ತೆ ಏನಿದೆ? BC. ಒಂದು BC ಅಥವಾ CB ರೇಖೆ ಇದೆ, ಆಮೇಲೆ ಮತ್ತಿನ್ಯಾವ್ದಾರ ರೇಖೆ ಇದೆಯಾ ಈ ಆಕೃತಿಯಲ್ಲಿ? ನೋಡಿ, ಇನ್ಯಾವ್ದಾರ ರೇಖೆ ಇದೆಯಾ? CB. CB, BC ಎರಡು ಒಂದೇ ಅಲ್ಲ? ಎಸ್. ಸೊ BC ರೇಖೆ, ನೀ CB ಅಂತ ಇದೆಯಾ BC ಅಂತ ಬರ್ತೀನಿ, ಎರಡು ಒಂದೇ. ಮತ್ತಿನ್ಯಾವ್ದಾರು ಇದೆಯಾ? CA ಅಥವಾ AC ಬರ್ದಿದ್ದೀನಲ್ಲ. ಇನ್ಯಾವ್ದಾರ ರೇಖೆ ಇದೆಯಾ? ಎಷ್ಟು ರೇಖೆ ಇದೆ ಇದರಲ್ಲಿ? 3. ಆ 3 ರೇಖೆಗಳ ಹೆಸರು ಬರ್ದಿದ್ದೀರಾ ಇಲ್ವಾ? ಬರ್ದಿದ್ದೀರಲ್ಲ. ಎಸ್. ಸೊ ಈಗ ಈ ತ್ರಿಭುಜದಲ್ಲಿ ಇದಾವಲ್ಲ ಈ ರೇಖೆ, ಈ ರೇಖೆಗಳಿಗೆ ಏನಂತ ಕರೀತಾರೆ ಮಕ್ಕಳೇ? ಇದು ಏನಂತಾರೆ? ಓಕೆ, ನಾವು ಏನಂತಾರೆ ಇಂಗ್ಲಿಷ್ ಅಲ್ಲಿ ಗೊತ್ತಾ? ಸೈಡ್ಸ್ ಅಂತಾರೆ. ಕನ್ನಡದಲ್ಲಿ ಅಪಾಯಗಳಿಗೆ ಬಾಹುಗಳು ಅಂತ ಹೇಳ್ತವೆ. ಏನ್ ಕರೀತಾರೆ ಇವಕ್ಕೆ? ಬಾಹುಗಳು ಅಂತ ಹೇಳ್ತೀವಿ. ಎಷ್ಟು ಬಾಹುಗಳಿದಾವೆ? ಹೌದು, ಯಾವುದೇ ತ್ರಿಭುಜ ಆಗಿರ್ಲಿ ಮಕ್ಕಳ, ನೀವು ಯಾವ ತ್ರಿಭುಜನ ತೆಗೆದುಕೊಳ್ಳಿ, ಸೊ ಪ್ರತಿ ತ್ರಿಭುಜವು ಕೂಡ ಎಷ್ಟು ಬಾಹುಗಳನ್ನ ಹೊಂದಿರುತ್ತೆ? ಏನ್ ಬಾಹು ಅಂದ್ರೆ? ಗೆರೆ, ರೇಖೆ. ಸೊ ಈ ಆಕೃತಿಯಲ್ಲಿರೋ ಈ ರೇಖೆಗಳನ್ನೇ ನಾವು, ಈ ರೇಖೆಗಳೇನಿದಾವೆ ಈ ರೇಖೆಗಳನ್ನೇ ನಾವು ಬಾಹುಗಳು ಅಂತ ಹೇಳ್ತೀವಿ. ಈ ಬಾಹುಗೆ ಇನ್ನೂ ಒಂದ್ ಹೆಸರಿದೆ ಮಕ್ಕಳ, ಈ ಬಾಹುಗೆ ಇನ್ನೂ ಒಂದ್ ಹೆಸರಿದೆ. ಏನಂತ ಕರೀತಾರೆ ಗೊತ್ತಾ? ಭುಜ ಅಂತ ಹೇಳ್ತಾರೆ. ಬಾಹುಗಳಿಗೆ ಇನ್ನೂ ಒಂದ್ ಹೆಸರಿದೆ, ಏನಂತ? ಭುಜ ಅಂತಾನು ಕೂಡ ಹೇಳ್ತೀವಿ. ಸೊ ಎಷ್ಟು ಬಾಹುಗಳಿದಾವೆ? ಎಷ್ಟು ಬಾಹು ಇದಾವೆ ಈ ತ್ರಿಭುಜದಲ್ಲಿ? 3 ಬಾಹುಗಳಿದಾವೆ. ಅಥವಾ ಎಷ್ಟು ಭುಜಗಳಿದಾವೆ? 3 ಭುಜಗಳಿದಾವೆ. ನೋಡಿ, 3 ಇಂಗ್ಲಿಷ್ ಅಲ್ಲಿ ಏನಂತಾರೆ 3ಕ್ಕೆ? 1 2 3 ಅಲ್ಲ? 3. ಸೊ ಇದು 3 ಭುಜವನ್ನ ಹೊಂದಿರೋದ್ರಿಂದ ಈ ಆಕೃತಿಗೆ ಏನಂತ ಕರಿತೀವಿ? ತ್ರಿಭುಜ ಅಂತ ಹೇಳ್ತೀವಿ. ನೋಡಿ ಮಕ್ಕಳೇ, ಆ ಪದನ ಹೆಸರೇ ಹೇಳ್ತಾ ಇದೆ, ತ್ರಿಭುಜವುಳ್ಳ ಆಕೃತಿ. 3 ಅಂದ್ರೆ ಎಷ್ಟು? 3 ಭುಜ ಇರೋ ಆಕೃತಿ. ಭುಜಕ್ಕೆ ಇನ್ನೊಂದ್ ಹೆಸರು? ಭುಜಕ್ಕೆ ಇನ್ನೊಂದ್ ಹೆಸರು? ಬಾಹು ಅಂತ ಹೇಳ್ತೀವಿ. ಹೀಗೆ 3 ಬಾಹುವನ್ನ ಅಥವಾ 3 ಭುಜಗಳನ್ನ ಹೊಂದಿರೋ ಈ ಆಕೃತಿಗೆ ಏನಂತ ಕರೀತಾರೆ? ತ್ರಿಭುಜ ಅಂತ ಹೇಳ್ತೀವಿ. ಸೊ ತ್ರಿಭುಜ ABC ಅಲ್ಲಿರೋ ಬಾಹುಗಳು ಯಾವ್ಯಾವು? ಒಂದು AB ಬಾಹು, ಅಥವಾ ಮತ್ತೆ ಇನ್ನೊಂದು AC ಬಾಹು, ಆಮೇಲೆ BC ಬಾಹು. ಓಕೆನಾ? ನಂತರ ಮತ್ತೆ ಇನ್ಯಾವ ಅಂಶಗಳನ್ನ ಕಾಣಬಹುದು ನಾವು ಈ ತ್ರಿಭುಜದಲ್ಲಿ? ನೋಡಿ, ಒಂದು ತ್ರಿಭುಜದಲ್ಲಿ ನಾವು ಶೃಂಗ ಬಿಂದುಗಳನ್ನ ನೋಡುದು, ಹಾಗೆ ಬಾಹುಗಳನ್ನು ಕೂಡ ನೋಡುದು. ಇನ್ನೇನಾದ್ರೂ ಅಂಶಗಳು ಕಂಡು ಬರ್ತದವ? ಲೆಟರ್ ಅಂದ್ರೆ ಆ ಬಿಂದುಗಳಿಗೆ ಹೆಸರು ಕೊಟ್ಟಿರುವಂತದ್ದು. ಮತ್ತೇನಾದ್ರು ನೋಡ್ಬೋದಾ? ನೋಡಿ ಮಕ್ಕಳೇ, ಇಲ್ಲಿ ಒಂದು ಬಿಂದು B ಅನ್ನೋ ಬಿಂದು ಇದೆ. B ಅನ್ನೋ ಬಿಂದುವಿಂದ ಒಂದು ರೇಖೆ ಹೀಗೆ ಹೋಗ್ತಾ ಇದೆ, ಇನ್ನೊಂದು ರೇಖೆ ಹೀಗೆ ಹೋಗ್ತಾ ಇದೆ. ಹೀಗೆ ಒಂದೇ ಬಿಂದುವಿನಿಂದ 2 ರೇಖೆ ಬೇರೆ ಬೇರೆ ದಿಕ್ಕಲ್ಲಿ ಹೊರಟಾಗ ಅವುಗಳ ನಡುವೆ ಒಂದು ಮೂಲೆ ಉಂಟಾಯ್ತಲ್ಲ, ಈ ಮೂಲೆಗೆ ಏನಂತಾರೆ? ಕೋನ ಅಂತ ಹೇಳ್ತೀವಿ. ಎಸ್, ಕೋನ ಅಥವಾ ಆಂಗಲ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಹೌದು, ತ್ರಿಭುಜಗಳಲ್ಲಿ ನಾವು ಶೃಂಗ ಬಿಂದು ಮತ್ತೆ ಬಾಹುಗಳ ಜೊತೆ ಕೋನಗಳನ್ನು ನೋಡಬಹುದು. ಯಾವ ಬಿಂದುವಲ್ಲಿ ಕೋನ ಉಂಟಾಗಿದೆ? ಬಿ ಯಲ್ಲಿ ಕೋನ ಉಂಟಾಗಿದೆ. ಸೊ ಕೋನ ಬಿ, ಇದು ಕೋನವನ್ನು ಸೂಚಿಸೋ ಸಂಕೇತ ಅಲ್ಲ? ಕೋನ ಬಿ. ಮಕ್ಕಳೇ, ಕೋನದ ಹೆಸರನ್ನ 1 ಅಕ್ಷರದಲ್ಲೂ ಹೇಳ್ಬೋದು ಅಥವಾ 3 ಅಕ್ಷರದಲ್ಲೂ ಹೇಳ್ಬೋದು. ಹೇಳ್ತೀರಾ ಈ ಕೋನ ಬಿ ನ 3 ಅಕ್ಷರದಲ್ಲಿ? ಹೇಳಿ ಮತ್ತೆ. ಮಕ್ಕಳೇ, 3 ಅಕ್ಷರದಲ್ಲಿ ಕೋನದ ಹೆಸರು ಹೇಳಬೇಕಾದ್ರೆ ನೆನಪಿರ್ಲಿ. ಹೆಂಗ್ ಹೇಳ್ಬೇಕಪ್ಪ ಅಂದ್ರೆ, ಯಾವ ಬಿಂದುವಲ್ಲಿ ಕೋನ ಉಂಟಾಗಿದೆಯೋ ಅದು ಮಧ್ಯ ಬರ್ಬೇಕು. ಹೇಳ್ತೀರಾ ಮಧ್ಯ ಬರೋ ಹಾಗೆ? ಕೋನ ABC ಅಥವಾ ಕೋನ BCA ಅಂತ ಹೇಳಿದ್ರೆ ಮಧ್ಯದಲ್ಲಿ ಯಾವ್ದು ಬರುತ್ತೆ? ಸಿ ಬರುತ್ತಲ್ಲ. ನಿಮಗೆ ಕೋನ ಬಿ ಕೇಳ್ತಾ ಇರೋದು. CBA. ಹೌದು, ಕೋನ ಬಿ ಅಥವಾ ಕೋನ ABC. ಕೋನ ABC ಮಧ್ಯದಲ್ಲಿ ಯಾವ ಅಕ್ಷರ ಇದೆ? ಬಿ. ಸೊ ಇದು ಕೋನ ಬಿ ಅನ್ನ ಸೂಚಿಸುತ್ತೆ. ಮತ್ತೆಲ್ಲರೂ ಕೋನ ಉಂಟಾಗಿದೆಯಾ? ನೋಡಿ, ಎಲ್ಲಿ ಉಂಟಾಗಿದೆ?
ಎ. ಯಾವ ಬಿಂದುವಲ್ಲಿ ಕೋನ ಉಂಟಾಗಿದೆ? ಕೋನ ಅಂದ್ರೆ ಮೂಲೆ ಅಲ್ಲ, ಯಾವ ಬಿಂದುವಲ್ಲಿ ಮೂಲೆ ಉಂಟಾಗಿದೆ? ಈ ಬಿಂದು. ಸಿ ಬಿಂದುವಲ್ಲಿ ಮೂಲೆ ಉಂಟಾಗಿದೆ, ಹೌದಲ್ಲ? ನೋಡಿ, ಈ ಬಿಂದುವಿನಿಂದ ಈ ಕಡೆ ಒಂದು ರೇಖೆ ಹೋಗ್ತಾ ಇದೆ, ಈ ಕಡೆ ಒಂದು ರೇಖೆ ಬರ್ತಾ ಇದೆ. ಹೀಗೆ ಒಂದೇ ಬಿಂದುವಿನಿಂದ ಎರಡು ರೇಖೆ ಬೇರೆ ಬೇರೆ ದಿಕ್ಕಲ್ಲಿ ಹೊರಟಾಗ ಅವುಗಳ ನಡುವೆ ಉಂಟಾಗ ಈ ಅಂತರಕ್ಕೆ ಏನಂತಾರೆ? ಕೋನ. ಕೋನ ಅಂತ ಹೇಳ್ತೀವಲ್ಲ. ಯಾವ ಬಿಂದುವಲ್ಲಿ ಕೋನ ಉಂಟಾಗಿದೆ? ಸಿ ಯಲ್ಲಿ ಉಂಟಾಗಿದೆ. ಸೊ ಕೋನ ಸಿ ಅಥವಾ ಕೋನದ ಹೆಸರನ್ನ ಒಂದಕ್ಷರದಲ್ಲೂ ಹೇಳ್ಬೋದು, ಮೂರಕ್ಷರದಲ್ಲೂ ಹೇಳ್ಬೋದು. ಸೊ ಮೂರಕ್ಷರದಲ್ಲಿ ಹೇಳೋಣ. ಮೂರಕ್ಷರದಲ್ಲಿ ಕೋನ ಸಿ ಅನ್ನು ಮೂರಕ್ಷರದಲ್ಲಿ ಹೇಳಿ. BCA. ಕೋನ BCA ಅಥವಾ ಎ. ಕೋನ ACB ಹೆಂಗಾದ್ರೂ ಹೇಳು, ಒಟ್ಟು ಆ ಅಕ್ಷರ ಮಧ್ಯ ಬರಬೇಕು, ಆಯ್ತಾ? ಎಸ್, ಕೋನ BCA. ಓಕೆ, ನಂತರ ಅಥವಾ ಕೋನ ACB ಅಂತ ಬರೋದು ಸರಿನೆ. ನಂತರ ಮತ್ತಿನ್ನೇ ಬಿಂದು ಕೋನ ಉಂಟಾಗಿದೆ ನೋಡಿ, ಎಲ್ಲ ಉಂಟಾಗಿದೆ ಕೋನ. ಎ. ಎಲ್ಲಿ? ಯಾವ ಬಿಂದುವಲ್ಲಿ? ಏನಲ್ಲಿ ಕೋನ ಉಂಟಾಗಿದೆ ನೋಡಿ. ಈ ಬಿಂದುವಿನಿಂದ ಈ ಕಡೆ ಒಂದು ರೇಖೆ ಬಂತು, ಈ ಕಡೆ ಒಂದು ರೇಖೆ ಬರ್ತಾ ಇದೆ. ಹೀಗೆ ಒಂದೇ ಬಿಂದುವಿನಿಂದ ಎರಡು ರೇಖೆ ಬೇರೆ ಬೇರೆ ದಿಕ್ಕಲ್ಲಿ ಹೋದಾಗ ಅವುಗಳ ನಡುವೆ ಉಂಟಾಗುವ ಈ ಅಂತರಕ್ಕೆ ಏನಂತಾರೆ? ಕೋನ ಅಂತ ಹೇಳ್ತೀವಿ. ಯಾವ ಬಿಂದುವಲ್ಲಿ ಕೋನ ಉಂಟಾಗಿದೆ? ಏನಲ್ಲಿ ಕೋನ ಉಂಟಾಗಿದೆ. ಸೊ ಕೋನ ಎ ಅಥವಾ ಇದು ಮೂರಕ್ಷರದಲ್ಲಿ ಹೇಳ್ಬೋದಲ್ಲ. ಕೋನ ಎನ ಮೂರಕ್ಷರದಲ್ಲಿ ಹೇಳಿ. BAC. ಕೋನ BAC ಅಥವಾ CAB. ಹೆಂಗಾದ್ರೂ ಬರೀರಿ, ಒಟ್ಟು ಯಾವ ಬಿಂದುವಲ್ಲಿ ಕೋನ ಉಂಟಾಗಿದೆ ಅದು ಮಧ್ಯ ಬರಬೇಕು, ಎ ಮಧ್ಯ ಬರಬೇಕು. ಹೇಳಿ ಇನ್ನೊಂದ್ಸರಿ. BAC. ಕೋನ BAC ಅಥವಾ ಕೋನ CAB ಹೇಗಾದ್ರೂ ಬರೀರಿ, ಸರಿನಾ ಮಕ್ಕಳ? ಹೀಗೆ ಸೊ ಒಂದು ತ್ರಿಭುಜ ಅಂದ್ರೆ ಅಲ್ಲಿ ಎಷ್ಟು ಕೋನಗಳಿರ್ತವೆ? ಮೂರು ಕೋನ ಇದಾವೆ. ಇನ್ನೇನಾದ್ರೂ ಕೋನ ಇದೆಯಾ ಅದರಲ್ಲಿ? ಇಲ್ಲ. ಯಾವುದೇ ತ್ರಿಭುಜ ಆಗಿರ್ಲಿ ಎಷ್ಟು ಕೋನ ಇರ್ತಾವಂತೆ? ಮೂರು ಕೋನಗಳಿರ್ತವೆ ನೋಡಿ. ಆಗ್ಲೇ ಮೂರು ಭುಜ ಇದ್ದು, ಹಾಗಾಗಿ ಇದಕ್ಕೆ ಏನಂತ ಕರೆದ್ರಿ? ತ್ರಿಭುಜ ಅಂತ ಕರೆದು. ಹಾಗಿದ್ರೆ ಎಷ್ಟು ಕೋನ ಇದೆ? ಮೂರು ಕೋನ ಇದೆ ಅಲ್ಲ. ಹಾಗಾದ್ರೆ ಈ ತ್ರಿಭುಜನ ಬೇರೆ ಇನ್ಯಾವುದರ ಹೆಸರಿಂದ ಕರಿಬಹುದಾ? ಹಾಗಂತ ಕರಿಬಹುದಲ್ಲ? ಹೌದು ಮಕ್ಕಳ, ಈ ತ್ರಿಭುಜಗಳು ಎಷ್ಟು ಕೋನ ಹೊಂದಿದಾವೆ? ತ್ರಿಕೋನಗಳನ್ನ ಹೊಂದಿದಾವೆ. ಹಾಗಾಗಿ ತ್ರಿಕೋನಗಳನ್ನ ಹೊಂದಿರೋ ಈ ಆಕೃತಿಯನ್ನ ತ್ರಿಕೋನ ಅಂತಾನೂ ಕೂಡ ಕರೀತೇವೆ. ತ್ರಿಭುಜ ಅಥವಾ ತ್ರಿಕೋನ ಅಂತಾನೂ ಕೂಡ ಕರೀತೇವೆ ಮಕ್ಕಳೇ. ಯಾಕೆ ಈ ಹೆಸರು ಬಂತ ಗೊತ್ತಲ್ಲ? ನೋಡಿ, ತ್ರಿ ಅಂದ್ರೆ ಮೂರು. ಎಷ್ಟು ಕೋನ ಇದೆ? ಮೂರು ಕೋನ ಇದೆ ಅಲ್ಲ. ಸೊ ಮೂರು ಕೋನಗಳಿರೋದ್ರಿಂದ ಈ ಆಕೃತಿಯನ್ನು ಏನಂತ ಕರಿತೀವಿ? ತ್ರಿಕೋನ ಅಂತ ಕರಿತೀವಿ. ಏನಾದ್ರು ಡೌಟ್? ಯಾರು ಅನುಮಾನ? ಇಲ್ಲಲ್ಲ ಮಕ್ಕಳ. ಓಕೆ, ಹಾಗಾದ್ರೆ ಇನ್ನೊಂದು ತ್ರಿಭುಜ ತೆಗೆದುಕೊಳ್ತೇನೆ. ಸೊ ಅಂದ್ರೆ ಈಗ ಯಾವುದೇ ಒಂದು ತ್ರಿಭುಜ ಅಂದ್ರೆ ಒಟ್ಟು ಎಷ್ಟು ಅಂಶಗಳು ಕಂಡು ಬರ್ತವೆ? ಮೂರು ಅಂಶಗಳು. ಒಂದು ಶೃಂಗಬಿಂದು, ಎರಡನೇದು ಬಾಹುಗಳು, ಮೂರನೇದು ಕೋನಗಳು. ಹೀಗೆ ಒಟ್ಟು ಮೂರು ಅಂಶಗಳನ್ನ ನಾವು ಗಮನಿಸಬಹುದಾಗಿದೆ. ಓಕೆನಾ? ಸೊ ಈಗ ಇದೇ ತರ ನಾನು ಇನ್ನೊಂದು ತ್ರಿಭುಜ ತೆಗೆದುಕೊಳ್ತೀನಿ. ಅದರಾಗಿರೋ ಶೃಂಗಬಿಂದು, ಬಾಹು, ಕೋನಗಳನ್ನ ಪಟ್ಟಿ ಮಾಡ್ತೀರಾ? ಪಟ್ಟಿ ಮಾಡೋಣ. ಓಕೆ, ಸರಿ. ಹಾಗಾದ್ರೆ ಸೊ ಇನ್ನೊಂದು ತ್ರಿಭುಜವನ್ನ ನಾನೀಗ ತೆಗೆದುಕೊಳ್ತಾ ಇದ್ದೀನಿ ಮಕ್ಕಳೇ. ಸೊ ಆ ತ್ರಿಭುಜದಲ್ಲಿರುವಂತಹ ಬಾಹುಗಳನ್ನ, ಅದರಾಗಿರೋ ಶೃಂಗಬಿಂದುಗಳನ್ನ, ಅದರಾಗಿರೋ ಕೋನಗಳನ್ನ ಪಟ್ಟಿ ಮಾಡುವಂತಹ ಪ್ರಯತ್ನವನ್ನ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡೋಣಂತೆ. ಈಗ ಉದಾಹರಣೆಗೆ ಏನ್ ತ್ರಿಭುಜ ಅಂದ್ರೆ ಹೆಂಗಿರ್ಬೇಕ? ಮೂರು ಬಿಂದು ಒಂದೇ ನೇರದಲ್ಲಿ ಇರದ ಯಾವುದೇ ಮೂರು ಬಿಂದುಗಳನ್ನ ನಾವು ಹೀಗೆ ರೇಖೆಗಳಿಂದ ಸೇರಿಸಿದಾಗ ಏನ್ ಸಿಗುತ್ತೆ ನಮಗೆ? ಏನ್ ಸಿಗುತ್ತೆ? ಒಂದು ಆವೃತ ಆಕೃತಿ ದೊರೆಯುತ್ತೆ. ಆವೃತ ಆಕೃತಿಗೆ ಅಂತ ಕರಿತೀವಿ ನಾವು ತ್ರಿಭುಜ ಅಂತೀವಿ. ಈ ತ್ರಿಭುಜದ ಹೆಸರೇನು? PQR. ಹೌದಲ್ಲ? ತ್ರಿಭುಜ ಹೆಸರು ತ್ರಿಭುಜ PQR. ತ್ರಿಭುಜ PQR ನಲ್ಲಿ ಸೊ ಈ ತ್ರಿಭುಜದಲ್ಲಿ ಸೊ ಯಾವ್ದೇ ಒಂದು ತ್ರಿಭುಜ ಅಂದ್ರೆ ಎಷ್ಟು ಅಂಶಗಳು ಇರ್ತವೆ? ಒಟ್ಟು ಮೂರು ಅಂಶಗಳಿರ್ತವೆ. ಯಾವ್ಯಾವ? ಒಂದು ಶೃಂಗಬಿಂದು, ಎರಡನೇದು ಬಾಹು, ಮೂರನೇದು ಕೋನ. ಸೊ ಇದರಲ್ಲಿ ಶೃಂಗಬಿಂದುಗಳು ಯಾವ ನೋಡೋಣ. ಶೃಂಗಬಿಂದು ಅಂದ್ರೆ ಶೃಂಗ ಅಂದ್ರೆ ತುದಿ ಅಂತ. ಸೊ ತುದಿಯಲ್ಲಿ, ಆಕೃತಿಯಲ್ಲಿ ತುದಿಯಲ್ಲಿರೋ ಬಿಂದುಗಳಿಗೆ ಶೃಂಗಬಿಂದು ಅಂತ ಹೇಳ್ತೀವಿ. ಸೊ ತ್ರಿಭುಜ PQR ಅಲ್ಲಿ ಎಷ್ಟು ಶೃಂಗಬಿಂದುಗಳಿದಾವೆ? ಮೂರು ಶೃಂಗಬಿಂದು ಇದೆ. ಯಾವ್ಯಾವ್ದದು? ಒಂದು ಶೃಂಗಬಿಂದು P, ಒಂದು P ಶೃಂಗಬಿಂದು. ಆಮೇಲೆ ನೋಡಿ, ಇದು ಕೂಡ ಮೂಲೆ ಅಲ್ಲ, ತುದಿ ಅಲ್ಲ. ಎಸ್, Q ಶೃಂಗಬಿಂದು. ಆಮೇಲೆ R ಅಂತ ಶೃಂಗಬಿಂದು. ಆಮೇಲೆ ಎಷ್ಟು ಶೃಂಗಬಿಂದು ಇರ್ತವೆ? ಮೂರು ಶೃಂಗಬಿಂದು ಇರ್ತವೆ. ಹಾಗೆ ಎರಡನೇ ಅಂಶಕ್ಕೆ ಬರೋಣ. ಸೊ ಬಾಹುಗಳು ಅಥವಾ ಇನ್ನೊಂದು ಹೆಸರು ಕೋನ. ಬಾಹುವಿನ ಹೆಸರು ಭುಜ. ಆಯ್ತಾ? ಒಂದು ಯಾವುದೇ ತ್ರಿಭುಜದಲ್ಲಿ ಎಷ್ಟು ಬಾಹುಗಳಿರ್ತವೆ? ಮೂರು ಬಾಹುಗಳಿರ್ತವೆ. ಸೊ ಈ ತ್ರಿಭುಜ PQR ನಲ್ಲಿ ಯಾವ್ಯಾವ ಬಾಹುಗಳಿದಾವೆ? ಬಾಹು ಅಂದ್ರೆ ಏನು? ಬಾಹು ಅಂದ್ರೆ ರೇಖೆಗಳು. ಎಷ್ಟು ರೇಖೆಗಳಿದೆ ಅದರಲ್ಲಿ? ಮೂರು ರೇಖೆಗಳು. ಯಾವ್ಯಾವ ಹೇಳ್ತೀರಾ? ಒಂದು PQ ರೇಖೆ, ಹೌದಲ್ಲ? ಸೊ PQ ರೇಖೆ ಅಂತ ಕರಿತೀವಿ ನಾವು ಬಾಹು ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು PR, ಹೌದಲ್ಲ? PR ಅನ್ನುವಂತಹ ಒಂದು ಬಾಹು ಇದೆ. ಆಮೇಲೆ
QP. ಕ್ಯೂ ಪಿ ಅಥವಾ ಪಿ ಕ್ಯೂ ಬರ್ದಿದೀವಲ್ಲ. ಆಮೇಲೆ R. ಹಾ RQ. ಆರ್ ಕ್ಯೂ ಅಥವಾ ಕ್ಯೂ ಆರ್ ಅಥವಾ ಆರ್ ಕ್ಯೂ. ಹೀಗೆ ಎಷ್ಟು ಬಾಹು ಆದವು? 3 ಬಾಹು. ಒಂದು ಪಿ ಕ್ಯೂ ಬಾಹು, ಇನ್ನೊಂದು ಪಿ ಆರ್ ಬಾಹು, ಇನ್ನೊಂದು ಕ್ಯೂ ಆರ್ ಬಾಹು. ಇನ್ಯಾವುದಾದ್ರು ಬಾಹುಗಳಿದೆಯಾ ಅದರಲ್ಲಿ? ಇಲ್ಲ. ಸೊ ಈ ಆಕೃತಿ ಎಷ್ಟು ಬಾಹುಗಳನ್ನ ಹೊಂದಿದೆ? 3 ಭುಜಗಳನ್ನ ಹೊಂದಿದೆ. ಹಾಗಾಗಿ ಈ ಆಕೃತಿಗೆ ಏನಂತ ಕರಿತೀವಿ? ತ್ರಿಭುಜ ಅಂತೀವಿ. ನಂತರ ಕೋನಗಳು. ಕೋನ ಅಂದ್ರೆ ಮೂಲೆಗಳಲ್ಲ. ಎಷ್ಟು ಕೋನಗಳಿದಾವೆ ಇದರಲ್ಲಿ? ಯಾವ್ಯಾವ ಬಿಂದುವಲ್ಲಿ ಉಂಟಾಗಿದಾವೆ? PQ. ಯಾವ್ಯಾವ ಬಿಂದುವಲ್ಲಿ ಕೋನ ಉಂಟಾಗಿದೆ? QPR. ಯಾವ್ಯಾವ ಬಿಂದುವಲ್ಲಿ ಉಂಟಾಗಿದೆ ಅಂತ ಕೇಳಿದೆ. ಕ್ಯೂ ಬಿಂದುವಲ್ಲಿ ಈ ಕೋನ ಉಂಟಾಗಿದೆ, ಹೌದಲ್ಲ? ಎಸ್, ನೋಡಿ, ಈ ಬಿಂದು ಈ ಕಡೆ ಒಂದ್ ರೇಖೆ, ಈ ಕಡೆ ಒಂದ್ ರೇಖೆ ಹೋದಾಗ ಅವುಗಳ ನಡುವೆ ಉಂಟಾಗ ಅಂತರಕ್ಕೆ ಏನಂತಾರೆ? ಕೋನ. ಕೋನ ಕ್ಯೂ. ಕೋನ ಕ್ಯೂ ಅಥವಾ ಕೋನದ ಹೆಸರು ಒಂದ್ ಅಕ್ಷರದಲ್ಲೇ ಹೇಳ್ಬೋದು, 3 ಅಕ್ಷರದಲ್ಲೇ ಹೇಳ್ಬೋದು. 3 ಅಕ್ಷರದಲ್ಲೇ ಹೇಳ್ತೀರಾ? PQR ಅಥವಾ RQP. ಹೇಗಾದ್ರೆ ಹೇಳಿ. ಆದ್ರೆ ಯಾವ ಬಿಂದುವಲ್ಲಿ ಕೋನ ಉಂಟಾಗಿದೆ? ಅದು ಮಧ್ಯ ಬರೋ ಹಾಗೆ. ನಂತರ ಸೊ ಒಂದು ಕೋನ ಆಯ್ತು. ಮತ್ತೆ ಕೋನ ಉಂಟಾಗಿದೆ? ಆರ್ ಬಿಂದುವಲ್ಲಿ ಕೋನ ಉಂಟಾಗಿದೆ. ಎಸ್. ಸೊ ಈ ಆರ್ ಬಿಂದುವಲ್ಲಿ ಉಂಟಾಗಿರೋ ಕೋನ ಆರ್, ಹೌದಲ್ಲ? ಕೋನ ಆರ್ ಅಥವಾ ಎಷ್ಟು ಅಕ್ಷರದಲ್ಲಿ ಹೇಳ್ಬೋದು ಕೋನದ ಹೆಸರನ್ನ? 3 ಅಕ್ಷರದಲ್ಲೇ ಹೇಳ್ಬೋದು. 3 ಅಕ್ಷರದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀರಾ? ಹೇಳಿ ಮಕ್ಳೇ. ಕೋನ ಆರ್ QRP ಅಥವಾ PRQ. ಹೇಗಾದ್ರೆ ಹೇಳಿ. ಆದ್ರೆ ಆರ್ ನಮ್ಮ ಬಿಂದು ಮಧ್ಯ ಬರ್ಬೇಕಪ್ಪ. ಕೋನ QRP ಅಥವಾ ಕೋನ PRQ. ಹೇಗಾದ್ರೂ ಬರೀರಿ, ಆರ್ ಮಧ್ಯ ಬರಬೇಕು. ನಂತರ ಮತ್ತೆ ಯಾವ ಬಿಂದುವಲ್ಲಿ ಕೋನ ಉಂಟಾಗಿದೆ? ಪಿ ಬಿಂದುವಲ್ಲಿ ಕೋನ ಉಂಟಾಗಿದೆ, ಹೌದಲ್ಲ? ಸೊ ಕೋನ ಕೋನ ಪಿ ಅಥವಾ 3 ಅಕ್ಷರದಲ್ಲಿ ಹೇಳೋಣ. ಹೇಳಿ. QPR ಅಥವಾ RPQ. ಹೆಂಗಾದ್ರೆ ಹೇಳಿ. ಆದ್ರೆ ಯಾವ ಬಿಂದುವಲ್ಲಿ ಕೋನ ಉಂಟಾಗಿದೆ ಎಲ್ಲಿ ಬರ್ಬೇಕು? ಮಧ್ಯ ಬರ್ಬೇಕು. ಸೊ ಹೀಗೆ ಈ ತ್ರಿಭುಜದಲ್ಲಿ ಎಷ್ಟು ಕೋನಗಳಿದಾವೆ? 3 ಕೋನಗಳಿದಾವೆ. ಸೊ ಹಾಗಾಗಿ 3 ಕೋನಗಳನ್ನ ಹೊಂದಿರೋದ್ರಿಂದ ಈ ತ್ರಿಭುಜಗಳನ್ನ ಇನ್ಯಾವ ಹೆಸರಿಂದ ಕರಿತೇವೆ? ತ್ರಿಕೋನ ಅಂತಾನು ಕೂಡ ಹೇಳ್ತೀವಿ. ಸರಿನಾ ಮಕ್ಳ? ಏನಾದ್ರು ಅನುಮಾನ ಇಲ್ಲ ಅಲ್ಲ? ಓಕೆ, ಸರಿ. ಹಾಗಾದ್ರೆ ಮುಂದಿನ ವಿಚಾರಕ್ಕೆ ಹೋಗೋಣ. ಸೊ ಮುಂದಿನ ವಿಚಾರಕ್ಕೆ ಹೋಗೋಕ್ಕಿಂತ ಮುಂಚೆ ಮಕ್ಳ ಒಂದ್ಸಾರಿ ಕೋನಗಳು ನಿಮಗೆ ಗೊತ್ತಿದೆ, ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದಿರಿ. ಕೋನಗಳ ವಿಧಗಳು ಗೊತ್ತು ನಿಮಗೆ? ಎಷ್ಟು ವಿಧಗಳಿದೆ ಅಂತ ಹಂಗೆ ನೆನಪಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಎಷ್ಟು ವಿಧಗಳಿದಾವೆ? ಸುಮಾರು ಒಂದು 5-6 ವಿಧಗಳಿದಾವೆ. ನಿಮ್ಗೆ ಎಷ್ಟು ಪರಿಚಯ? 3 ಸಾಕ? 3 ಹೇಳಿ. ಯಾವ್ಯಾವ್ದು? ಒಂದೇದು ಕೋನಗಳ ವಿಧಗಳು ಯಾವ್ಯಾವು? ಒಂದು ನೆನಪಿದ್ಯಾ ಮಕ್ಳ? ಒಂದು ಲಂಬಕೋನ. ಇಂಗ್ಲಿಷ್ ಅಲ್ಲಿ ಏನಂತಾರೆ? ರೈಟ್ ಆಂಗಲ್ ಅಂತ ಕರಿತೀವಿ. ಎರಡನೇದು ಅಕ್ಯೂಟ್ ಆಂಗಲ್, ಕನ್ನಡದಲ್ಲಿ ಲಘು ಕೋನ ಅಂತ ಹೇಳ್ತಾರೆ ಮಕ್ಳ. ಆಯ್ತಾ? ಮೂರನೇದು ಅಬ್ಟ್ಯೂಸ್ ಆಂಗಲ್, ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಹೇಳ್ತಾರೆ ಮಕ್ಳ. ಸದ್ಯಕ್ಕೆ ನಾವು ಇಷ್ಟು ಹಾಗೆ ನೆನಪಿಸ್ಕೊಳ್ಳೋಣ ಮುಂದಿನ ವಿಚಾರದ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚೆ. ಆಯ್ತಾ? ಸೊ ಲಂಬಕೋನ ಹೆಂಗಂದ್ರೆ, ಲಂಬ ಅಂದ್ರೆ ಪೂರ್ತಿ ನೇರ ಅಂತ, ಕರೆಕ್ಟ್ ನೇರ ಇರ್ಬೇಕು ಅಂದ್ರೆ ಆ ಎರಡು ರೇಖೆಗಳು ಹೀಗೆ ಲಂಬ ಇರ್ಬೇಕು, ಪೂರ್ತಿ ನೇರ ಇರ್ಬೇಕು ಅಂತಂದ್ರೆ ಈ 2 ರೇಖೆಗಳ ನಡುವೆ ಎಷ್ಟು ಡಿಗ್ರಿ ಕೋನ ಇರಬೇಕು? 90 ಡಿಗ್ರಿ. ಕರೆಕ್ಟ್ 90 ಡಿಗ್ರಿ ಇದೆ. ಕರೆಕ್ಟ್ ಆಗಿ 2 ರೇಖೆಗಳು ಕರೆಕ್ಟ್ 90 ಡಿಗ್ರಿ ನಡುವೆ 90 ಡಿಗ್ರಿ ಇತ್ತು ಅಂದ್ರೆ ಆ 2 ರೇಖೆಗಳು ಫುಲ್ ನೇರ ಇರುತ್ತೆ. ಸೊ ಪೂರ್ತಿ ಲಂಬವಾಗಿರುತ್ತೆ. ಸೊ ಲಂಬವಾಗಿರುವಂತಹ ಈ ಕೋನವನ್ನು ಏನಂತ ಕರಿತೀವಿ? ಏನಂತ ಕರೀತಾರೆ? ಲಂಬ ಕೋನ, ರೈಟ್ ಆಂಗಲ್ ಅಂತಾರೆ. ಸೊ ಲಂಬ ಕೋನ ಅಂದ್ರೆ ಎಷ್ಟಿರ್ಬೇಕು ಕೋನದ ಅಳತೆ? ಎಕ್ಸಾಕ್ಟ್ 90 ಡಿಗ್ರಿ ಇರ್ಬೇಕು ಮಕ್ಳ. ಕರೆಕ್ಟ್ 90 ಡಿಗ್ರಿ ಇರೋ ಕೋನವನ್ನು ಏನಂತ ಕರೀತಾರೆ? ಲಂಬ ಕೋನ ಅಂತ ಹೇಳ್ತೀವಿ. ನಂತರ ಎರಡನೇ ವಿಧ ಲಘು ಕೋನ. ಲಘು ಅಂದ್ರೆ ಚಿಕ್ಕದು ಅಂತ. ಎಷ್ಟಕ್ಕಿಂತ ಚಿಕ್ಕದು? 90 ಡಿಗ್ರಿಗಿಂತ ಚಿಕ್ಕದಾಗಿರ್ಬೇಕು. 90 ಡಿಗ್ರಿಗಿಂತ ಚಿಕ್ಕದಾಗಿದ್ರೆ 90 ಡಿಗ್ರಿಗಿಂತ ಚಿಕ್ಕದಾಗಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಲಘು ಕೋನ ಅಂತ ಹೇಳ್ತೀವಿ. ಹಂತಗಳು ಹೇಳ್ತೀರಾ ನೋಡೋಣ ಕೆಲವನ್ನ. 85 ಡಿಗ್ರಿ, ಆಮೇಲೆ 98 ಡಿಗ್ರಿ. 98 ಡಿಗ್ರಿ ಲಘು ಕೋನವೇ? ಲಘು ಕೋನ ಎಷ್ಟಿರ್ಬೇಕು? 90 ಡಿಗ್ರಿಗಿಂತ ಚಿಕ್ಕದಾಗಿರ್ಬೇಕು. 98 ಇದಕ್ಕಿಂತ ದೊಡ್ಡದಾಗ್ಬಿಡ್ತಲ್ಲ, ಲಘು ಕೋನ ಅಲ್ಲ. 89 ಡಿಗ್ರಿ, 89 ಡಿಗ್ರಿ. ಆಮೇಲೆ 51 ಡಿಗ್ರಿ. ಆಮೇಲೆ 61 ಡಿಗ್ರಿ. ಆಮೇಲೆ 81 ಡಿಗ್ರಿ. ಆಮೇಲೆ 1 ಡಿಗ್ರಿ ಆಗಲ್ವಾ? ಆಗುತ್ತೆ. ಆಮೇಲೆ
10 ಡಿಗ್ರಿ ಹೌದು. 90 ಡಿಗ್ರಿ ಚಿಕ್ಕದು ಹೌದಾ ಅಲ್ಲ? ಹಾ. ಹೌದು, ಇದು ಕೂಡ ಲಘು ಕೋನವೇ. 30 ಡಿಗ್ರಿ 90ಕ್ಕಿಂತ ಚಿಕ್ಕದಲ್ಲ. ಸೊ ಹಾಗಾದ್ರೆ ಏನಂತ ಕರಿತೇವೆ? ಲಘು 90 ಡಿಗ್ರಿಗಿಂತ ಚಿಕ್ಕದಾದ ಈ ಅಳತೆ ಕೋನಗಳಿಗೆ ಏನಂತ ಕರೀತಾರೆ? ಲಘು ಕೋನ. ಲಘು ಕೋನ ಅಂತಾರೆ. ನಂತರ ವಿಶಾಲ ಕೋನ. ಏನ್ ವಿಶಾಲ ಕೋನ ಅಂದ್ರೆ? 90 ವಿಶಾಲ ಅಂದ್ರೆ ಏನ್ ಮಕ್ಳೇ? ದೊಡ್ಡದು ಅಂತ. ಎಷ್ಟಕ್ಕಿಂತ ದೊಡ್ಡದಾಗಿರ್ಬೇಕು? 90 ಡಿಗ್ರಿ. ಹೌದು, 90 ಡಿಗ್ರಿಗಿಂತ ದೊಡ್ಡದಾಗಿರ್ಬೇಕು. ಸೊ ಎಲ್ಲಿವರೆಗೆ? 180 ಡಿಗ್ರಿವರೆಗೆ. 180 ಡಿಗ್ರಿ ಚಿಕ್ಕದಾಗಿರ್ಬೇಕು. 180 ಇರಬಾರ್ದು. 180ಕ್ಕಿಂತ ಚಿಕ್ಕದಾಗಿರ್ಬೇಕು. ಹೀಗೆ 90 ಡಿಗ್ರಿಗಿಂತ ದೊಡ್ಡದು, 180 ಡಿಗ್ರಿಗಿಂತ ಚಿಕ್ಕದಾಗಿದ್ರೆ ಅಂತಹ ಕೋನಕ್ಕೆ ಏನಂತ ಕರೀತಾರೆ? ವಿಶಾಲ ಕೋನ ಅಂತ ಹೇಳ್ತೀವಿ. ಕೆಲವು ಉದಾಹರಣೆ ಹೇಳ್ತೀರಾ ವಿಶಾಲ ಕೋನಕ್ಕೆ? ಹೇಳಿ. ಬೇಡ. 98 98 ಡಿಗ್ರಿ. ನೋಡಿ, ಇದು 90 ಡಿಗ್ರಿಗಿಂತ ದೊಡ್ಡದು ಹೌದಾ ಅಲ್ವೋ? ಹೌದು. 180ಕ್ಕಿಂತ ಚಿಕ್ಕದು ಹೌದಾ ಅಲ್ವೋ? ಹೌದು. ಹಾಗಿದ್ರೆ ಇದು ವಿಶಾಲ ಕೋನ ತಾನೆ. ಆಮೇಲೆ ಬೇರೆ ಉದಾಹರಣೆ ಕೊಡಿ. 95 ಬೇರೆ ಬೇರೆ ಹೇಳ್ರಿ ಮುಂದಕ್ಕೆ. 95 ಡಿಗ್ರಿ. ಆಮೇಲೆ ಹೆಂಗಿರ್ಬೇಕು? 90 ಡಿಗ್ರಿ. 105 105 ಡಿಗ್ರಿ. ನೋಡಿ, 90 ಡಿಗ್ರಿಗಿಂತ ಸಿಕ್ಕುದು. ಇದು 90 ಡಿಗ್ರಿಗಿಂತ ದೊಡ್ಡದು, 180 ಡಿಗ್ರಿಗಿಂತ ಚಿಕ್ಕದು. ಸೊ ಇದು ವಿಶಾಲ ಕೋನ ತಾನೆ. ಹಾಗೆ ಬೇರೆ ಉದಾಹರಣೆ ಹೇಳಿ. 125 125 ಡಿಗ್ರಿ. ನೋಡಿ, ಇದು 90 ಡಿಗ್ರಿಗಿಂತ ಸಿಕ್ಕುದು. 90 ಡಿಗ್ರಿಗಿಂತ ದೊಡ್ಡದು. ದೊಡ್ಡದು, 180 ಡಿಗ್ರಿಗಿಂತ ಚಿಕ್ಕದು. ಸೊ ಇಂಥ ಕೋನಕ್ಕೆ ಏನಂತ ಕರೀತಾರೆ? ವಿಶಾಲ ಕೋನ ಅಂತಾರೆ. ಮತ್ತೆ ಬೇರೆ ಕೋನಗಳ ಹೆಸರು ಹೇಳಿ ವಿಶಾಲ ಕೋನಗಳಿಗೆ. 135 135 ಡಿಗ್ರಿ ಬಿಟ್ಟು ಬೇರೆ 5 ಬಿಟ್ಟು ಬೇರೆ ಹೇಳಕ್ಕಾಗಲ್ವಾ? ಆಮೇಲೆ 160 ಡಿಗ್ರಿ. 160 160 ಡಿಗ್ರಿ. 90 ಡಿಗ್ರಿಗಿಂತ ಸಿಕ್ಕುದು. ಅಲ್ಲ ದೊಡ್ಡದು. 90 ಡಿಗ್ರಿಗಿಂತ ದೊಡ್ಡದು, 180 ಡಿಗ್ರಿಗಿಂತ ಚಿಕ್ಕದು. ಸೊ ಹಾಗಾದ್ರೆ ಇಂಥ ಕೋನಕ್ಕೆ ಏನಂತ ಕರೀತಾರೆ? ವಿಶಾಲ. ಆಮೇಲೆ 178 178 ಡಿಗ್ರಿ. ಇದು ವಿಶಾಲ ಕೋನ ಹೌದಾ ಅಲ್ವೋ? ಹೌದು. 100 ಡಿಗ್ರಿ. 90 ಡಿಗ್ರಿಗಿಂತ ದೊಡ್ಡದು, 180 ಡಿಗ್ರಿಗಿಂತ ಚಿಕ್ಕದಾಗಿದೆ. ಸೊ ಹೀಗೆ ನೋಡಿ, 90 ಡಿಗ್ರಿಗಿಂತ ದೊಡ್ಡದಾಗಿರುವಂತಹ 180 ಡಿಗ್ರಿಗಿಂತ ಚಿಕ್ಕದಾಗಿರೋ ಕೋನಗಳಿಗೆ ಏನಂತಾರೆ? ವಿಶಾಲ ಕೋನ ಅಂತ ಕರಿತೀವಿ ಮಕ್ಕಳ. ಸೊ ಇದು ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಇದು ಮುಂದುವರೆದ ಭಾಗ. ನಾನು ನಿಮಗೆ ಚರ್ಚೆ ಮಾಡಬೇಕು ಅಂದ್ರೆ, ನಿಮ್ ಜೊತೆ ನಿಮಗೆ ಹೇಳಬೇಕು ಅಂದ್ರೆ ನಿಮಗೆ ಕರೆಕ್ಟಾ ನೆನ್ಪಿರ್ಬೇಕು. ಹಿಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡಿದ್ದೇವೆ. ನೆನಪಿದೆ ಅಲ್ಲ? ಎಸ್, ನಿಮ್ಗೆಲ್ಲ ನೆನಪಿದೆ ಅಂತ ಅನ್ಕೊಳ್ತಾ ಮುಂದಿನ ವಿಚಾರನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಚರ್ಚೆ ಮಾಡಕ್ ಬರ್ತೇನೆ. ಅಲ್ಲಿವರೆಗೆ ಬಾಯ್.